ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದು ಪಶುಪಾಲಕರು ಚಿಕ್ಕದಾದಂತಹ ಒಂದು ಮೃತ್ತಿಗೆಯಿಂದ ಮಣ್ಣಿನಿಂದ ಒಂದು ಪಶುವನ್ನು ನಿರ್ಮಿಸಿದರು. ಅದು ಕಾಲಕ್ರಮೇಣ ಬರ್ತಾ 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 ಯಾವ ಮಟ್ಟಿಗೆ ಬಂತು, ಇವತ್ತು ನಮಗಿನ್ನ ಎತ್ತರಕ್ಕೆ ಬೆಳ್ಕೊಂಡು ನಿಂತ್ಕೊಳ್ತು. ಇದೊಂದು ಶಕ್ತಿ, ಇದೊಂದು ಪವಾಡ. ಆನಂದ ಗುರೂಜಿ ಅವರ ಒಂದು ನೇತೃತ್ವದಲ್ಲಿ ಬಸವಣ್ಣನ ಆರಾಧ್ಯ ಮಾಡುವಂತ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಬಸವೇಶ್ವರನಿಗೆ ಪ್ರತಿ ಅಮಾವಾಸ್ಯೆ ಸೋಮವಾರ ಬಹಳ ವಿಶೇಷವಾದ ದಿನ. ಸ್ವಾಮಿಗೆ ಕಡಲೆಕಾಳು ಬೆಲ್ಲ ಅಂದ್ರೆ ಬಹಳ ಪ್ರೀತಿ. ಆ ಕಡಲೆಕಾಳು ಬೆಲ್ಲವನ್ನ ಭಗವಂತನಿಗೆ ನೈವೇದ್ಯ ಮಾಡಬೇಕು. 10 ಜನ ಮಕ್ಕಳಿಗೆ ಅದನ್ನ ವಿನಿಯೋಗ ಮಾಡಬೇಕು. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದರಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಈಗ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾಯಂದರು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಹಾಗೆ ನನ್ನ ಅಣ್ಣ ತಮ್ಮಂದರು ಪ್ರತಿಯೊಬ್ಬರನ್ನು ಕೂಡ ಕಾಯ್ತಾ ಇದ್ದೀರಿ. ಏನಪ್ಪ, ಇತ್ತೀಚಿನ ದಿನಮಾನಗಳೆಲ್ಲರೂ ಕೂಡ ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ ಸಾಕಷ್ಟು ನೋವನ್ನು ಕೂಡ ಉಂಟು ಮಾಡ್ಕೊಂಡಿದ್ದೀರಿ. ಆರೋಗ್ಯದ ಸಮಸ್ಯೆಗಳಲ್ಲೂ ಕೂಡ ಬಳಲ್ತಾ ಇದ್ದೀರಿ. ಅದರಿಂದ ಹೇಗೆ ಆಚೆ ಬರಬೇಕು ಎಂಬತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆಯಿತು, ಒಂದು ರೀತಿ ನೋಡೋದಾದರೆ ಈ ಕಡೆ ಮಾತ್ರೆಯನ್ನು ತೆಗೆದುಕೊಂಡಿದ್ದೆ ಆದರೆ ಒಂದಷ್ಟು ಕಂಟ್ರೋಲಿಗೆ ಬರುತ್ತೆ. ಆದರೆ ಅಲ್ಲಿ ಕಂಟ್ರೋಲಿಗೆ ಬರುತ್ತೆ, ಈ ಕಡೆ ಕಿಡ್ನಿನೋ ಲಿವರು ಎರಡೂ ಎಫೆಕ್ಟ್ ಆಗ್ತಾ ಇದೆ. ಆ ಒಂದು ಮಾತ್ರೆಗಳ ಶಕ್ತಿ ನಮ್ಮ ದೇಹ ತಡ್ಕೊಳಕ್ಕಾಗ್ತಾ ಇಲ್ಲ. ವೈದ್ಯರು ನಿಮ್ಮ ದೇಹಕ್ಕೆ ತಕ್ಕನಾಗಿ ಅನುಗುಣವಾಗಿ ಆ ಕ್ಷಣ ನಿಮ್ಮ ದೇಹದ ಶಕ್ತಿ ತಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ತಡ್ಕೊಳ್ಳುತ್ತೋ ಅಷ್ಟು ಒಂದು ಪವರ್ ಇರತಕ್ಕಂಥ ಮಾತ್ರೆಯನ್ನು ಕೊಟ್ಟಿದ್ದೇ ಆದ್ರೂ ಕೂಡ ಆ ಒಂದು ಮಾತ್ರೆಯನ್ನು ತಗೊಳ್ಳೋದ್ರಿಂದ ಸಾಕಷ್ಟು ಕಿಡ್ನಿ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಒಂದು ಬೇಕು ಅಂದರೆ ಒಂದನ್ನು ಕಳ್ಕೊಳ್ಬೇಕು, ಇದೆಲ್ಲವೂ ಕೂಡ ಎದುರಾಗ್ತಾ ಇದೆ. ಆದರೆ ನಮ್ಮ ದಿನನಿತ್ಯದ ದಿನಚರಿ ನಾವು ಸೇವನೆ ಮಾಡ್ತಾ ಇರತಕ್ಕಂಥ ಆಹಾರದಿಂದನೇ ನಾವು ಇಂತಹ ಒಂದು ಮಹಾಮಾರಿ ಕಾಯಿಲೆಯನ್ನು ನಾವು ನಿಯಂತ್ರಿಸ್ಕೊಳ್ಬೋದು. ಅಂದರೆ ಇದು ನಂಬಲೇಬೇಕಾಗಿರ್ತಕ್ಕಂಥ ಮಾತು, ನಂಬಲೇಬೇಕಾಗಿರ್ತಕ್ಕಂಥ ವಿಚಾರ. ನೋಡಿ, ಕೆಲವೊಂದು ಸತಿ ಎದುರುಗಡೆ ಕಷ್ಟ ಎಂಬತಕ್ಕಂಥದ್ದು ಇದ್ದಾಗ ನಮ್ಮ ಶಕ್ತಿಗೂ ಮಿತಿ ಮೀರಿ ಅದ್ರ ಬಲಶಾಲಿ ಆಗಿದೆ ಅಂತ ನಮ್ಮ ಮನಸ್ಸಿಗೆ ಬಂದಾಗ್ಲೂ ಕೂಡ ಗುರುಗಳ ಮಾರ್ಗದರ್ಶನ ಒಂದಿದ್ರೆ ನಮ್ಮ ತಲೆಯ ಯೋಚನೆ, ನಮ್ಮ ಬುದ್ಧಿಶಕ್ತಿ, ಬಲಶಕ್ತಿ, ದೇಹಶಕ್ತಿಯಿಂದ ಅದನ್ನು ನಾವು ಪಾರು ಮಾಡ್ಕೊಳ್ಳಿಲ್ಲ ಅಂದರೂ ಬುದ್ಧಿಶಕ್ತಿಯಿಂದ ನಾವು ಅದನ್ನು ಈಸಿಯಾಗಿ ಪಾರು ಮಾಡ್ಕೊಳ್ಬೋದಂತೆ. ಅದೇ ರೀತಿ ಯಾವಾಗ ನಮ್ಮ ದೇಹದ ಶಕ್ತಿ ಸ್ಪಂದಿಸೋದಿಲ್ವೋ ಆ ಒಂದು ಟ್ಯಾಬ್ಲೆಟ್ಸ್ ಆಗಲಿ, ಆ ಒಂದು ಮಾತ್ರೆಯ ಪವರಿಗೆ, ಆಗ ನಾವೇನು ಮಾಡಬೇಕಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು. ನಾವು ಸೇವನೆ ಮಾಡತಕ್ಕಂಥ ಆಹಾರದಿಂದನೇ ನಾವು ಆರೋಗ್ಯನ ವೃದ್ಧಿಸ್ಕೊಳ್ಬೇಕು. ಇದು ಸಾಧ್ಯ, ಇದು ಅಸಾಧ್ಯ ಅಲ್ಲ, ಇದು ಸಾಧ್ಯ. ಇದನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಆ ಸಾಧ್ಯ ಮಾಡ್ಕೊಳ್ಳಿಕ್ಕೆ ಅದು ಯಾವ ರೀತಿ ಸಾಧ್ಯ, ಅದಕ್ಕೊಂದು ಮಾರ್ಗದರ್ಶನ ಬೇಕಲ್ವಾ? ಆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥವ್ರು ಯಾರು? ಗುರುಗಳು. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಏನಪ್ಪ, ಗುರುವಾರ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗದರ್ಶನ ಬೇಕು. ಈಗ ಈ ಸಕ್ಕರೆ ಕಾಯಿಲೆ ನಿಯಂತ್ರಣದ ಬಗ್ಗೆನೂ ಕೂಡ ನಮಗೊಂದು ಮಾರ್ಗದರ್ಶನ ಬೇಕಲ್ವಾ?
ಆ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂದರೆ ಆ ವಿಚಾರವನ್ನು ತಿಳಿಸ್ತಕ್ಕಂಥವ್ರು ಕೂಡ ಒಬ್ಬರು ಬೇಕು. ಆ ತಿಳಿಸ್ತಕ್ಕಂಥವ್ರೆ ಗುರು. ಇವತ್ತಿನ ದಿವಸ ವೈದ್ಯರೂ ಆಗಿ ಈ ಒಂದು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ಉಣಬಡಿಸ್ತಾ ಇರ್ತಕ್ಕಂಥ ಗುರುವು ಆಗ್ತಾ ಇರತಕ್ಕಂಥವ್ರು ಇದ್ದಾರೆ. ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ನೇತ್ರ ತಜ್ಞರಾಗಿರ್ತಕ್ಕಂಥ ನಾರಾಯಣ ನೇತ್ರಾಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಭುಜಂಗಯ್ಯ ಶೆಟ್ಟಿಯವರು. ಅವರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಆದರೆ ಈಗಲ್ಲ, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರನ್ನ ಮೊದಲು ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿ, ಅದಾದ ಮೇಲೆ ಇವತ್ತಿನ ದಿವಸ ಯಾವೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತಿನ್ನ ತಡೆ ಯಾಕೆ, ಬನ್ನಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಮಾಡೋಣ. ಕಾರ್ಯಕ್ರಮಕ್ಕೆ ಗುರುಗಳನ್ನು ಆಹ್ವಾನಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जगद्गुरु आदिशंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ, ದತ್ತನ ಅನುಗ್ರಹ ಇವತ್ತೆಲ್ಲರಿಗೂ ಬೇಕೇ ಬೇಕು. ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಂ ಜಾತವೇದಸೇ ಸುನವಾಮ ಸೋಮರಾದಿತೋ ನಿದಹಾತಿ ವೇದಾಃ ಸನಪರ್ಷತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ನಮಃ. ಓಂ ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಗಣಿತಡಿ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇವ್ಯೋಮನ್. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೀಶೀ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಶ್ರೀ ಚಕ್ರೇಶ್ವರಿ ಅನುಗ್ರಹ ಪ್ರಸೀದ ಪ್ರಸೀದ ಪ್ರಸೀದ. ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಅನುಗ್ರಹವನ್ನು ಪಡೆದು ಇವತ್ತು ಪ್ರತಿಯೊಬ್ಬರೂ ಸಹಿತ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಜ್ಯೋತಿಷ್ಯ ಅಥವಾ ಮನುಷ್ಯನ ಅಭಿವೃದ್ಧಿ ಅಥವಾ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮಾನವ ಕುಲಕ್ಕೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ ಹಿರಿಯರು. ಆರೋಗ್ಯವಂತರಾಗಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ಭಗವಂತ ಕೊಟ್ಟಂತಹ ಎಲ್ಲ ಸ್ಥಿತಿಗತಿಗಳನ್ನು ನಾವು ಸುಸಲಿತವಾಗಿ ಅನುಭವಿಸಬೇಕಾದ್ರೆ, ಅದರ ಕಾರ್ಯಸಿದ್ಧಿ ಆಗಬೇಕಾದ್ರೆ ನೋಡಿ, ಹಿಂದೆಲ್ಲ ಹಣದ ಸಂಪಾದನೆ ಬಹಳ ಕಷ್ಟ ಇತ್ತು. ಕಷ್ಟಪಟ್ಟು ಹಣ ಸಂಪಾದನೆ ಮಾಡುವಂಥ ಕಾಲ ಅಂದಿತ್ತು. ಅಂದು ಹಣದ ಬೆಲೆ ಬಹಳಷ್ಟು ದುಬಾರಿ ಇತ್ತು. ಮನೆಗೆ ಒಬ್ಬರ ಸಂಪಾದನೆ ಇತ್ತು. 20 ಜನ 10 ಜನ 12 ಜನ ಕೂತ್ಕೊಂಡು ತಿನ್ನುವಂಥದ್ದಿತ್ತು. ಇವತ್ತು ಮನೆಯಲ್ಲಿ ಸಣ್ಣ ವಯಸ್ಸಿಂದಲೇ ಸಂಪಾದನೆ ಮಾಡಿ ಇಡೀ ಕುಟುಂಬ ಎಲ್ಲ ಸಂಪಾದನೆಯಲ್ಲಿ ನಿಂತಿರುತ್ತೆ. ಆದರೂ ನಮ್ಮಲ್ಲಿ ಬಡತನ ಕಡಿಮೆ ಆಗಲಿಲ್ಲ. ಜೊತೆಗೆ ಎಲ್ಲ ಬಡತನದ ಜೊತೆಗೆ ಪ್ರತಿಯೊಬ್ಬರು ಸಹಿತ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಬಂತು. ಅಂದರೆ ನಮ್ಮ ಆಹಾರ ಪದ್ಧತಿಗಳನ್ನು ಸರಿಯಾಗಿ ಕ್ರಮಬದ್ಧವಾಗಿ ನಾವು ಮೇಂಟೈನ್ ಮಾಡ್ದಿರ, ಅದಕ್ಕೆ ಸರಿಯಾದಂಥ ವ್ಯವಸ್ಥೆಗಳನ್ನು ನೋಡ್ಕೊಳ್ದಿರ, ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಪರಿಸ್ಥಿತಿ ನಿಮ್ಮೆಲ್ಲರದು ಆಯಿತು. ಆದರೆ ಇಂತಹ ಪರಿಸ್ಥಿತಿನಲ್ಲಿ ಶ್ರಮಿಸಿ ಬೆಳಗ್ಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ಹಣವನ್ನೇನೋ ಕೂಡಿಡ್ತಾ ಇದ್ದೀವಿ. ಹಣವನ್ನು ಕೂಡಿಡ್ತಿದ್ದೀವಿ. ನಮ್ಮ ಆಯುಷ್ ಪ್ರಮಾಣವನ್ನು ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಆಯುಷ್ ಪ್ರಮಾಣ ಕಡಿಮೆ ಆಗಿ ಅತಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಮುಂದಿನ ಪೀಳಿಗೆಗೋ ಅಥವಾ ಮುಂದೆ ಬರ್ತಕ್ಕಂಥದ್ದಕ್ಕೋ ಅಥವಾ ಕುಟುಂಬಕ್ಕೋ ಅಥವಾ ಬ್ಯಾಂಕಲ್ಲೋ ಅಥವಾ ಇನ್ನಾರೋ ಊಟ ಮಾಡಲಿಕ್ಕಾಗಿ ನಾವು ಬೆಳಗಿನಿಂದ ಸಂಜೆವರೆಗೂ ಶ್ರಮಿಸಿ ದೇಹವನ್ನು ದಂಡಿಸಿ ಆಹಾರ ಪದ್ಧತಿಗಳನ್ನು ಸರಿಯಾಗಿ ತಗೊಳ್ದಿರ ವಿಷವನ್ನು ತಿಂದು ನಾವು ಯಾತಕ್ಕಾಗಿ ಜೀವನ ಎಂಬತಕ್ಕಂಥದ್ದು ಈಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂಥದ್ದಾಗಿದೆ. ಪ್ರತಿಯೊಬ್ಬರ ಪ್ರಶ್ನೆ ಹಾಗಾಗಿದೆ. ಆರೋಗ್ಯವೇ ಚೆನ್ನಾಗಿಲ್ಲ, ಆದರೆ ಯಥೇಚ್ಛವಾದ ಸಂಪಾದನೆ ಇದೆ. ಹಿಂದೆ ಮನೆಗೊಬ್ಬರು ಸಂಪಾದನೆ, 20 ಜನ ಕೂತು ಊಟ ಮಾಡ್ತಿದ್ವಿ, ಆರೋಗ್ಯಕರ ಬೆಳವಣಿಗೆ. ಆದರೆ ಮನೆ ಮಂದಿಯೆಲ್ಲ ದುಡಿತಿದ್ದೀವಿ, ಆದರೆ ಆರೋಗ್ಯವೇ ಇಲ್ಲ. ಎಲ್ಲರೂ ಅನಾರೋಗ್ಯದಲ್ಲಿ ನರಳುತ್ತಾ ಇದ್ದೀವಿ. ಹಿಂದೆ ನಾವು ಊಟ ಮಾಡ್ತಾ ಇದ್ದಂಥ ಶೈಲಿಗೂ ಇವತ್ತಿನ ಊಟದ ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ನಾಲಿಗೆ ರುಚಿ ಕಾಣ್ತಾ ಇದ್ದೀವಿ. ಹಿಂದೆ ಹೊಟ್ಟೆ ತುಂಬೋದಕ್ಕಾಗಿ ಊಟ ಮಾಡ್ತಾ ಇದ್ವಿ, ಇವತ್ತು ನಾಲಿಗೆ ರುಚಿ ಮೇಲೆ ಇಟ್ಕೊಂಡು ಇಷ್ಟು ಮಾತ್ರ ಊಟ ಮಾಡ್ತಾ ಇದ್ದೀವಿ. ಹಿಂದೆ ಸಮೃದ್ಧಿಯಾದಂತಹ ಊಟ, ಒಂದು ತಟ್ಟೆಗೆ ಅನ್ನ ಬಡಿಸಿದ್ರೆ
ತೃಪ್ತಿಯಾಗಿ ತಟ್ಟೆ ತುಂಬ ಅನ್ನ ಇರ್ತಿತ್ತು, ಕಣ್ತುಂಬ ಬೇಕು ಅನ್ನಿಸೋದು, ಬಾಯಿ ತುಂಬ ರುಚಿಯಾಗಿ ಊಟ ಮಾಡ್ತಿದ್ವಿ. ಇವತ್ತು ಪ್ರತಿಯೊಬ್ಬರು ಎಲ್ಲೇ ಊಟ ಮಾಡಬೇಕಾದ್ರೂ ಇಷ್ಟು ಮಾತ್ರ ಅನ್ನ, ಅದೇನು ಹೇಳ್ತಾರಲ್ಲ ಮೂಗಿನ ತುದಿಯಲ್ಲಿ 4 ಅಗಳ ಅನ್ನ ಅಂತ, ಆ ಪ್ರಕಾರವಾದಂಥ ಅನ್ನವನ್ನು ಇಷ್ಟು ಅನ್ನ ಬಡಿಸ್ಕೊಂಡು ಅದನ್ನು 3 ಭಾಗ ಮಾಡಿ ಅಲ್ಲೇ ತಿಳಿ ಸಾರಾಗಬೇಕು, ಅಲ್ಲೇ ಹುಳಿ ಆಗಬೇಕು, ಅಲ್ಲೇ ಮೊಸರು ಆಗಬೇಕು. ಈ ಪ್ರಕಾರವಾಗಿರ್ತಕ್ಕಂಥ ಪರಿಸ್ಥಿತಿ. ಅಂದರೆ ಹೊಟ್ಟೆ ತುಂಬ ಅಲ್ಲ ಅನ್ನ, ತಿನ್ನುವಾಗಲೇ ನಮ್ಮ ಲಿಮಿಟ್ ಆಗಿದೆ. ಆದರೆ ಆರೋಗ್ಯ ಚೆನ್ನಾಗಿದೆಯಾ? ಅನಾರೋಗ್ಯ ಎಂಬತಕ್ಕಂಥದ್ದು ಮೂಟೆ ಕಟ್ಕೊಂಡಂಗಿದೆ. ಹಾಗಾಗಿ ಮುಖ್ಯವಾಗಿ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ, ಆರೋಗ್ಯ ವೃದ್ಧಿಗಾಗಿ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಆರೋಗ್ಯದ ಒಂದಷ್ಟು ಸೂತ್ರಗಳಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇದೆ. ರೋಗ ರುಜಿನಗಳು ಏನೇ ಇದ್ದರೂ ಅದಕ್ಕೊಂದು ಪರಿಹಾರ ಅಂತಿದೆ ನಾವು ತಿನ್ನೋ ಆಹಾರದಲ್ಲಿ. ಆದರೆ ಆಹಾರಕ್ಕಾಗಿ ನಾಲಿಗೆ ರುಚಿಯನ್ನು ಸ್ವಲ್ಪ ಕಡಿಮೆ ಮಾಡಿ ಆರೋಗ್ಯವನ್ನು ಸಮೃದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು, ಆರೋಗ್ಯ ಸೂತ್ರಗಳನ್ನು ತಿಳಿ ಹೇಳುವಂಥ ಕಾಯಕ ಈ ಗುರುವಾರದ ವಿಶೇಷವಾದಂಥ ಸಂಚಿಕೆಯಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳು ಆ ಒಂದು ಆಹಾರವೇ ಆರೋಗ್ಯ ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ರು. ಹಾಗೆ ಇವತ್ತಿನ ದಿವಸ ದಿನವಿಶೇಷವನ್ನು ಕೂಡ ತಿಳ್ಕೊಳ್ಬೇಕಲ್ವಾ, ಹಾಗೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಿದ್ರೆ ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ಗುರುಗಳೇ, ನಮಗೆ ಈಗ ಪಂಚಾಂಗ ಶ್ರವಣ ತಿಳಿಸ್ಕೊಡ್ಬೇಕು. ಖಂಡಿತ ಪಂಚಾಂಗ ಶ್ರವಣವನ್ನು, ಯಾಕೆಂದರೆ ಇವತ್ತು ಸಮಯ ಬಹಳ ಅಮೂಲ್ಯವಾಗಿರ್ತದೆ. ಹೌದು ಗುರುಗಳೇ, ಹೌದು. ಹಾಂ, ಸಮಯ ಅಮೂಲ್ಯವಾಗಿರ್ತಕ್ಕಂಥದ್ದು. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಇವತ್ತು ತಾವು ತಿಳ್ಕೊಳ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಇದೆಯಲ್ಲ, ಪ್ರತಿನಿತ್ಯ ರಾಶಿಫಲ ಇದೆ. ಇವತ್ತು ರಾಶಿಫಲ ಇದೆ. ಆದರೆ ರಾಶಿಫಲವನ್ನೇ ಇನ್ನೂ ಬಹಳ ಬೇಗನೆ ತಗೊಳ್ತೇವೆ. ಇವತ್ತು ಉದ್ದೇಶ ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ವಯಸ್ಸಿನ ತಾರತಮ್ಯವಿಲ್ದಿರ ಬಾಲ್ಯದಲ್ಲೇ, ಚಿಕ್ಕ ವಯಸ್ಸಲ್ಲೇ ಈ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು ಬಹಳಷ್ಟು ಜನನ ಪೀಡಿಸ್ತಾ ಇದೆ. ಆ ಪೀಡಿಸಿ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಆ ಕ್ಷಣದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕಾಗಿ ಒಂದಷ್ಟು ಔಷಧಿ ಉಪಚಾರ ಇದೆ. ಔಷಧಿಗಳು ತಗೊಳ್ತಿದ್ದೀವಿ, ಇನ್ಸುಲಿನ್ ತಗೊಳ್ತಿದ್ದೀವಿ. ಆದರೆ ನಮ್ಮ ಬದುಕಿನ ಕಡೆ ದಿನದವರೆಗೂ ಈ ಔಷಧಿಗಳ ಜೀವನ ಆಗಬಾರ್ದಲ್ಲ. ಜೊತೆಗೆ ಯಾವುದೇ ಔಷಧಿಗಳಾದರೂ ಅದರಿಂದ ಮತ್ತೊಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ನಾನು ಹೇಳಬೇಕಾದ್ದಿಲ್ಲ, ವೈದ್ಯರು ಹೇಳ್ತಾರೆ. ಆದರೂ ವಿಧಿ ಇಲ್ಲ, ನಾವು ತಗೊಳ್ಳೇಬೇಕು ಔಷಧಿನ. ಆದರೆ ಅಂತಹ ಔಷಧಿಗಳನ್ನು ಇನ್ನು ಮುಂದಾದರೂ, ಯಾಕೆಂದರೆ ಒಂದಷ್ಟು ಜನ ವೈದ್ಯರು ಮಾತ್ರ ಈ ಒಂದು ವಿಚಾರವಾಗಿ ಭಾಳಷ್ಟು ಅಧ್ಯಯನ ಮಾಡಿ ನಾವು ಜೀವನ ಎಂಬತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂತಹ ಬದುಕು ಯಾವ ರೀತಿ ಬದುಕಿದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ನಮ್ಮ ಬದುಕಿಗೆ ಅಮೂಲ್ಯವಾಗಿರ್ತಕ್ಕಂತಹ ಕೆಲವಷ್ಟು ಸುದ್ದಿ ಸಮಾಚಾರ ವಿಚಾರಗಳನ್ನು ಬರೀ ನಮಗಷ್ಟೇ ಅಲ್ಲ, ನಾವು ಕಲಿತಿದ್ದೀವಿ, ಅಭ್ಯಾಸ ಮಾಡಿದ್ದೀವಿ, ವಿದ್ಯಾವಂತರಾಗಿದ್ದೀವಿ. ಜೊತೆಗೆ ಇದರಿಂದ ಜೀವನ ಎಂಬತಕ್ಕಂಥದ್ದಿದೆ, ಇಲ್ಲ ಅಂತಲ್ಲ. ಆದರೆ ಇದು ಜೀವನ ಅಂತ ಅಂದ್ಕೊಂಡು 4 ಜನಕ್ಕೆ ನನಗೆ ಗೊತ್ತಿರತಕ್ಕಂಥ ವಿದ್ವತ್ತಿನಿಂದ 4 ಮನೆ ಬೆಳಕಾದರೆ, 4 ಜನದ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಿ ಅವರು ಆರೋಗ್ಯವಂತರಾಗಿದ್ದರೆ ಅದು ಮತ್ತಷ್ಟು ನನಗೆ ಶ್ರೇಯೋದಾಯಕ ಅಂತ ಒಂದಷ್ಟು ಜನ ವೈದ್ಯರು ಮುಂದೆ ಬಂದಿದ್ದಾರೆ. ಆ ವೈದ್ಯರು ಮುಂದೆ ಬಂದಿದ್ದರಿಂದಲೇ ಇವತ್ತು ಸಕ್ಕರೆ ಕಾಯಿಲೆ ಒಂದು ಹತೋಟಿಗೆ ಬರಲಿಕ್ಕೆ ದಾರಿ ಆಗ್ತಾ ಇದೆ. ಆದರೆ ನಮ್ಮ ಜೀವನದ ಶೈಲಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೇಬೇಕು. ಈ ನಾವು ನಾಲಿಗೆ ರುಚಿಯನ್ನು ಕಂಡುಕೊಂಡು ಬೇಡದ ಪದಾರ್ಥಗಳನ್ನು, ಟೇಸ್ಟಿಂಗ್ ಪೌಡರ್ಗಳಾಗಲಿ ಅಥವಾ ಇನ್ನೇನೋ ಬೇರೆ ಪದಾರ್ಥಗಳನ್ನಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಹೊಟ್ಟೆ ತುಂಬುತ್ತೋ ಇಲ್ವೋ ನಾಲಿಗೆಗಂತೂ ರುಚಿ ಕೊಡಬೇಕು ನಾವು. ಆ ನಾಲಿಗೆಗೆ ರುಚಿ ಕೊಡೋದ್ರಿಂದ ನಮ್ಮ ದೇಹದ ನರನಾಡಿಗಳು, ಸುಮಾರು 72,000 ನರನಾಡಿಗಳಲ್ಲೂ ವ್ಯತ್ಯಾಸ ಕಂಡು ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರು ತನಕ ಸಮಸ್ಯೆ ರೋಗಗಳನ್ನು ತಂದುಕೊಂಡು ಈ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು, ಪ್ಯಾನ್ಕ್ರಿಯಸ್ ಎಂಬತಕ್ಕಂಥದ್ದು ಕರಳಿನಿಂದ ಸರಿಯಾದ ರೀತಿ ಉತ್ಪನ್ನ ಆಗದಿರತಕ್ಕಂಥದ್ದು ನೋಡಿ. ನಾವು ಯಾವುದೇ ಆಹಾರವನ್ನು ಊಟ ಮಾಡಿದ್ರೆ ಕರೆಕ್ಟಾಗಿ ಅದು ಪಚನ ಕ್ರಿಯೆ ಆಗಬೇಕು. ಅದು ಕಂಪ್ಲೀಟಾಗಿ ಅದರೊಳಗೆ ಇರ್ತಕ್ಕಂಥ ಜೀವಸತ್ವಗಳನ್ನು, ಅಂದರೆ ಆಹಾರ ಏನಿದೆ, ಏನು ಊಟ ಮಾಡ್ತೀವಿ, ಊಟ ಮಾಡಿರ್ತಕ್ಕಂಥದ್ದನ್ನು ಬರೀ ನಾಲಿಗೆ ರುಚಿ ಅಲ್ಲ, ಹೊಟ್ಟೆ ತುಂಬಲಿಕ್ಕಾಗಿ ಊಟ ಮಾಡಿರ್ತೀವಿ. ಜೀವಕ್ಕೆ ಶಕ್ತಿ ಬರಬೇಕು, ದೇಹಕ್ಕೆ ಶಕ್ತಿ ಬರಬೇಕು ಯೋಚನೆ ಮಾಡ್ತೀವಿ, ಮುಖದ ಕಾಂತಿ ಬರಬೇಕು ಆಲೋಚನೆ ಮಾಡ್ತೀವಿ. ನೋಡಿ, ಊಟನೇ ಹಾಕ್ತಿದ್ರೆ ಮುಖ ಸಪ್ಪಗಾಗ್ಬಿಡತ್ತೆ. ಒಂದಿಷ್ಟು ಆಹಾರ ತಿಂದರೆ ಆ ಶಕ್ತಿ ಎಂಬತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆದರೆ ಭಾಳ ಸುಸ್ತಾಗಿರ್ತಕ್ಕಂಥ ವ್ಯಕ್ತಿಗೆ 1-2 ಚಿಟಿಕೆಯಷ್ಟು ಸಕ್ಕರೆ ನಾಲಿಗೆ ಮೇಲೆ ಹಾಕಿ, ಬಾಡಿರ್ತಕ್ಕಂಥ ಹೂವು ಹೇಗೆ ತನ್ನ ಒಂದು ಕಾಂತಿಯನ್ನು ಪಡೆದುಕೊಂಡು ಪುನಃ ಸಮೃದ್ಧಿಯಾದಂಥ ರೀತಿ ಮುಖ ತೋರಿಸುತ್ತೋ ಹೂವು, ಆ ಪ್ರಕಾರ ನಿಮ್ಮ ಮುಖದ ವರ್ಚಸ್ಸಿದೆ. ಅಂದರೆ 2 ಚಿಟಿಕೆ ಈ ನಮ್ಮ ದೇಹವನ್ನು ಸ್ಫುಟಗೊಟ್ಟು ನಮ್ಮನ್ನು ಪುನಃ ಒಂದು ಚೇತನ ಕೊಡುತ್ತೆ. ದೇಹದ ಮುಖವನ್ನು ಅದು ಮತ್ತಷ್ಟು ಆಕರ್ಷಿತವಾಗಿ ಬರಬೇಕಾದ್ರೆ 2 ಚಿಟಿಕೆಯಿಂದ, ಸಕ್ಕರೆಯಿಂದ ಮಾತ್ರ ಸಾಧ್ಯ. ಆದರೆ ಆ ಸಕ್ಕರೆ ನಮ್ಮ ಇಡೀ ದೇಹವನ್ನೇ ನಮಗೆ ಅರಿವಿಲ್ಲದಂಥ ರೀತಿ ನಮ್ಮ ಜೀವನನ ಅಧೋಗತಿ ತರುತ್ತೆ.
ಅದಕ್ಕಾಗಿ ಸಕ್ಕರೆಯಿಂದ ನಾವು ದೂರ ಇರಬೇಕು. ಸಕ್ಕರೆಯಿಂದ ದೂರ ಇರಬೇಕು ನಿಜ, ಆದರೆ ಜೀವನವನ್ನು ಹೇಗೆ ನಡೆಸಬೇಕು? ಯಾಕೆಂದರೆ ನಾವು ಸಕ್ಕರೆ ಇಲ್ದಿರ ಬದುಕೋದು ಬಹಳ ಕಷ್ಟವಾಗುತ್ತೆ. ಬೆಳಗ್ಗಿನಿಂದ ಹಿಡಿದು ಬೆಳಗ್ಗೆ ಮಕ್ಕಳಿಗೆ ಟೂತ್ಪೇಸ್ಟ್ ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಶುರುವಾದರೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಾಲು ಕುಡಿತೀವಲ್ವ, ಆ ಹಾಲಿಗೂ ಸಕ್ಕರೆನೇ ಹಾಕಿರ್ತೀವಿ. ಹಾಗಾಗಿ ಜೀವನದ ಒಂದಷ್ಟು ಶೈಲಿಗಳನ್ನು ಬದಲಾಯಿಸ್ಕೊಳ್ಳೋದಕ್ಕಾಗಿ ನುರಿತ ವೈದ್ಯರಿಂದ ಒಂದಷ್ಟು ನಮಗೆ ಮಾಹಿತಿ ಬೇಕು. ಇವೆಲ್ಲವನ್ನೂ ತಿಳ್ಕೊಳ್ಳೋಣ. ಮೊದಲು ಪಂಚಾಂಗ ಶ್ರವಣ ಮಾಡೋಣ. ಗುರುವಾರ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತು ಒಂದಷ್ಟು ರಾಶಿಫಲವನ್ನು ತಿಳ್ಕೊಳ್ಳೋಣ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತಿನ ಕಾರ್ಯಕ್ರಮದ ಕಡೆ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು, ಆರೋಗ್ಯ ಸೂತ್ರಗಳನ್ನು, ಆಹಾರವೇ ಆರೋಗ್ಯ, ಆ ಆಹಾರದಿಂದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳುವಂತಹ ವಿಧಿವಿಧಾನ ಹೇಗೆ ನಾವು ತಿಳ್ಕೊಳ್ಳೋಣ. ಇನ್ನು ಮುಂದೆ ಮನೆಗೆ ತರುವ ಪದಾರ್ಥಗಳನ್ನು ಏನು ತರಬೇಕು, ಏನು ತರಬಾರದು, ಆ ಚಿಂತನೆ ಮಾಡೋಣ. ಭಗವತೀಂ ಶ್ರೀಂ ಲಕ್ಷ್ಮೀನಾರಾಯಣಾಭ್ಯ ನಮಃ, ವಾಣಿ ವಿಶ್ವನಾಥಾಭ್ಯ ನಮಃ, ಶುಚಿ ಪುರಂದರಾಭ್ಯ ನಮಃ, ಅರುಂಧತಿ ವಸಿಷ್ಠಾಭ್ಯ ನಮಃ, ಸೀತಾರಾಮಾಭ್ಯಾನ್ ನಮಃ. ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 18/5/2023 ಗುರುವಾರ. ಇವತ್ತು ಚತುರ್ದಶಿ. ಬೆಳಗ್ಗೆದ್ರೆ ಬಾದಾಮಿ ಅಮಾವಾಸ್ಯೆ. ಬಾದಾಮಿ ಅಮಾವಾಸ್ಯೆ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಬಾರಿ ಬಾದಾಮಿ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಶುಕ್ರವಾರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಘಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡುವಂಥದ್ದು 4 ಬಾದಾಮಿ ಬೀಜವನ್ನು ಅಥವಾ ನೇರಳೆ ಹಣ್ಣನ್ನು, ಈಗ ನೇರಳೆ ಹಣ್ಣು ಸಿಗೋದಿಲ್ಲ ಅನಿಸುತ್ತೆ, ಆದರೆ 1 ಬಾದಾಮಿ ಬೀಜ ಅಂತೂ ಎಲ್ಲರಿಗೂ ಸಿಗುತ್ತೆ. 4 ಆದರೂ 2, 4 ನಿಮಗೆ ಶಕ್ತಿಯಾನುಸಾರ ಬಾದಾಮಿ ಬೀಜವನ್ನು ಅಂಗೈಲಿಟ್ಕೊಂಡು 108 ಬಾರಿ ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ ಆ ಶನೈಶ್ಚರನ ಮಹಾಮಂತ್ರವನ್ನು ಜಪಿಸಿ, ಹತ್ತಿರದಲ್ಲಿ ಎಲ್ಲಿ ಶನೈಶ್ಚರ ಮಂದಿರ ಇರುತ್ತೋ ಅಥವಾ ಈಶ್ವರನ ಮಂದಿರ ಇರುತ್ತೋ ಅಥವಾ ಹನುಮನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಹೋಗಿ ಆ ಬಾದಾಮಿ ಬೀಜವನ್ನು ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಬಾದಾಮಿ ಅಮಾವಾಸ್ಯೆ ಎಂಬತಕ್ಕಂಥದ್ದು 27 ನಕ್ಷತ್ರ 12 ರಾಶಿಗಳಿಗೂ ಸಹಿತ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂಥದ್ದು. ಬಾದಾಮಿ ಅಮಾವಾಸ್ಯೆ ಬಂತು ಅಂದರೆ ಒಂದಷ್ಟು ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಅನುಷ್ಠಾನಗಳನ್ನು ಮಾಡ್ತಾರೆ. ನಾಳೆ ನಡೀತಕ್ಕಂತಹ ಬಾದಾಮಿ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾಳೆ ನಿಮ್ಮೆಲ್ಲರಿಗೋಸ್ಕರ ಶನೈಶ್ಚರನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಾಳಿನ ಕಾರ್ಯಕ್ರಮದಲ್ಲಿ ತಾವು ಬೆಳಿಗ್ಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ವೀಕ್ಷಕ ಬಂಧುಗಳು ನಾಳೆ ಬೆಳಿಗ್ಗೆ 1 ಉದ್ದರಣೆ ಹಾಲು ತಲೆಗಾಕೊಂಡು ಸ್ನಾನ ಮಾಡಿಕೊಂಡು ಕಾರ್ಯಕ್ರಮದ ಪ್ರಾರಂಭದಲ್ಲೇ ನೀವು ನಮ್ಮೊಂದಿಗೆ ಸಂಕಲ್ಪಕ್ಕೆ ಕೂತ್ಕೊಳ್ಳಿ. ನಾಳೆ ಯಾರೆಲ್ಲ ಶನಿ ದಶೆಯಿಂದ, ಶನಿದೋಷದಿಂದ, ಶನಿಯ ಜಾತಕದಲ್ಲಿ ಅಂದರೆ ಯಾರ ಜಾತಕದಲ್ಲಿ ಶನಿ ಪ್ರವೇಶದಿಂದ ಸಮಸ್ಯೆ ಕಷ್ಟಗಳನ್ನು ನೋಡ್ತಿದ್ದೀರಿ, ನಿಮ್ಮ ಕಷ್ಟಗಳ ಪರಿಹಾರಕ್ಕೋಸ್ಕರ ನಾವು ಶನೈಶ್ಚರನ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೀವಿ. ಉದ್ದೇಶ ಪ್ರತಿಯೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕು. ಯಾರು ಶನಿ ದೇಶದಲ್ಲಿ ಭಾಳಷ್ಟು ನರಳುತ್ತಾ ಇದ್ದೀರಿ, ಕಷ್ಟ ಕಾರ್ಪಣ್ಯಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಬಾಧೆ ಪಡ್ತಿದ್ದೀರಿ, ಅವ್ರಿಗೊಂದಿಷ್ಟು ಪರಿಹಾರ ಸಿಗಲಿ, ಭಗವಂತನ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳು ಈಗ ಹಾಗೆ ತಿಳಿಸ್ಕೊಟ್ಟ ಹಾಗೆ ನಾಳೆ ಬಾದಾಮಿ ಅಮಾವಾಸ್ಯೆ. ಆ ಒಂದು ವಿಶೇಷವಾಗಿ ನಿಮ್ಮೆಲ್ಲರ ಪ್ರೀತಿಯ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದಿದೆ. ಪೂಜಾನುಷ್ಠಾನದಲ್ಲಿ ಬಹಳ ವಿಶೇಷವಾಗಿ ಶನೈಶ್ಚರ ಸ್ವಾಮಿನ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ. ಹಾಗಾಗಿ ತಾವೆಲ್ಲರೂ ಕೂಡ ನಾಳೆಯ ಪೂಜಾನುಷ್ಠಾನಕ್ಕೆ ಇಂತೆಲ್ಲ ಸಾಮಗ್ರಿಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೋಬೇಕು. ಸಾಮಗ್ರಿಗಳು ಬಹಳ ದೊಡ್ಡದೇನಲ್ಲ, ಸ್ವಲ್ಪ ಮಾತ್ರನೇ. ಸಾಮಗ್ರಿಗಳು ಏನು ಅನ್ನೋದನ್ನು ಈಗ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಬಹಳ ಸೂಕ್ಷ್ಮದಿಂದ ತಾವೆಲ್ಲರೂ ಕೂಡ ಅರ್ಥವನ್ನು ಮಾಡ್ಕೊಳ್ಳಿ, ಆದರೆ ಒಂದು ಕ್ಷಣ ಬರೆದಿಟ್ಕೊಂಬಿಡಿ. ಈಗ ನಾನು ತಿಳಿಸ್ತಾ ಇರತಕ್ಕಂಥ ಸಾಮಗ್ರಿಗಳು ಕಪ್ಪು ಬಟ್ಟೆ, ಎಳ್ಳು, ಎಳ್ಳೆಣ್ಣೆ ಮತ್ತು ನೆನೆಸಿರ್ತಕ್ಕಂಥ ಬಾದಾಮಿಯನ್ನು ನೆನೆಸಬೇಕಾದ್ರೆ ಯಾವೆಲ್ಲ ರೀತಿ ತಾವು ಅದನ್ನು ಸಿದ್ಧಪಡಿಸಿಟ್ಕೋಬೇಕು, ಯಾವ ರೀತಿ ಅದನ್ನು ನೆನೆಸಬೇಕು ಎಂಬತಕ್ಕಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಬಾದಾಮಿ ಗುರುಗಳೇ ನೆನೆಸ್ತಿದ್ರೂ ಪರವಾಗಿಲ್ಲ, 4 ಬಾದಾಮಿ ಬೀಜ ಆದರೆ ಸಾಕು. ಸರಿ. ಆನಂದ್ ಗುರುಜಿಯವರು ಹೇಳೋ ಕಾರ್ಯಕ್ರಮದಲ್ಲಿ ಮಾರುಕಟ್ಟೆಗೆ ಹೋಗಿ ಪಾಕೆಟ್ ಕತ್ರಿ ಹಾಕೊಳ್ಳೋ ಕಥೆನೇ ಇಲ್ಲ. ಗುರುಗಳೇ, ಭಗವಂತನ ಸೇವೆ ಆಗಬೇಕು, ಭಗವಂತನ ಆರಾಧನೆ ಆಗಬೇಕು. ಹೌದು, ಭಗವಂತ ಅವನು ಕೊಟ್ಟರೆ ತಾನೇ ಸಾಮ್ರಾಜ್ಯ. ಹೌದು, ಆತ ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಕಿಂಚಿತ್ತನ್ನು ನಾವು ಭಗವಂತನ ಸೇವೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಹೌದು, ಶ್ರದ್ಧೆ ಭಕ್ತಿ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ನಾವು ಆಡಂಬರ ಬೇಡ, ಅಥವಾ ನಾವು ಇನ್ನೇನೋ ಒಂದು 1/4 kg ಅರ್ಧ ಕೆಜಿನೋ ಬಾದಾಮಿ ಬೀಜ ತಗೊಂಬನ್ನಿ ಅಂತ ನಾನು ಹೇಳೋದಿಲ್ಲ. ನಾಳೆ ಬಾದಾಮಿ ಅಮಾವಾಸ್ಯೆ ಆದ್ರಿಂದ 4 ಬಾದಾಮಿ ಬೀಜವನ್ನು ಮಾತ್ರ ನೀವು ತಂದರೆ ಸಾಕು.
ಶಕ್ತಿ ಇದ್ದವರು ತಗೊಬನ್ನಿ ಕೆಜಿ ತಪ್ಪೇನಿಲ್ಲ. ಅವನು ಕೊಟ್ಟಿದ್ದನ್ನು ಆತನು ಕೊಡೋದ್ರಲ್ಲಿ ತಪ್ಪೇನಲ್ಲ. ಕೆರೆ ನೀರು ಕೆರೆಗೆ ಚೆಲ್ತಕ್ಕಂಥದ್ದು. ಅಥವಾ ನೀವು ಒಂದಷ್ಟು ಯಥೇಚ್ಛವಾಗಿ ತಂದು ಶಕ್ತಿ ಇರತಕ್ಕಂಥವ್ರು ಸ್ವಾಮಿಗೆ ನೈವೇದ್ಯ ಮಾಡಿಸಿ ನೀವೇ ನಿಮ್ಮ ಸ್ವಹಸ್ತದಿಂದ 4-6 ಜನ ಭಕ್ತರಿಗೆ ಹಂಚಿ, ತಪ್ಪೇನಿಲ್ಲ. ನಾವು ಕೆಲವೊಮ್ಮೆ ಬೇಕಾದಷ್ಟು ದಾನ ಧರ್ಮಗಳಿಂದ ಮಾಡ್ತೀವಿ. ನಮ್ಮಗಳ ಶ್ರೇಯಸ್ಸಿಗಾಗಿ, ಕುಟುಂಬದ ಶ್ರೇಯಸ್ಸಿಗಾಗಿ, ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳ ಪರಿಹಾರಕ್ಕಾಗಿ ನಾವು ಅಂದು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಅದು ಹೆಚ್ಚಿನ ಫಲವನ್ನೇ ಕೊಡುತ್ತೆ. ನೀವು ನಾಳೆ ಏನು ಮಾಡ್ತೀರೋ ಬಿಡ್ತೀರೋ, ನಾಳೆ ನೀವು ಮಾಡಬೇಕಾದ ಬಹಳ ಮುಖ್ಯವಾದಂತಹ ಕಾಯಕ ಏನಂದರೆ, ಕಾರ್ಯಕ್ರಮ ಪ್ರಾರಂಭ ಕಾಲದಲ್ಲಿ ನೀವು ಸ್ನಾನ ಮಾಡಿ ಕೂತ್ಕೊಳ್ಳಿ. ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡತಕ್ಕಂಥ ವೀಕ್ಷಕ ಬಂಧುಗಳು ಜಾತಿ ಮತ ಭೇದ ಪಂಥಗಳ ಭೇದವಿಲ್ಲದಿರ ನಾಳೆ ಬೆಳಿಗ್ಗೆ ಒಂದು ಉದ್ದರಣೆಯಷ್ಟು ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವು ನಾಳೆ ಬೆಳಗ್ಗೆ ನೀವು ಕೂತ್ರೆ ನಾಳೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದು ಸಂಕಲ್ಪವನ್ನು ಮಾಡೋಣ. ಭಗವಂತ, ಜಾತಕದಲ್ಲಿರ್ತಕ್ಕಂತಹ ದೋಷ ದೂರ ಆಗಿ ಶನೇಶ್ವರನ ಅನುಗ್ರಹವನ್ನು ಪಡೆದು, ಕಷ್ಟ ಎಂಬತಕ್ಕಂಥದ್ದು ಸಾಕಷ್ಟಿದೆ, ಎಲ್ಲ ಕಷ್ಟಗಳಿಂದ ನಾವು ಪಾರಾಗ್ಲಿಕ್ಕೆ ಆಗೋದಿಲ್ಲ, ಆದರೆ ಕಷ್ಟವನ್ನು ತಡೆಯೋ ಶಕ್ತಿನಾದರೂ ನೀನು ನಾನು ಕೊಡಪ್ಪ ಅಂತ ದೇವರನ್ನ ಕೇಳ್ಕೋಬೇಕು. ಅಂತಹ ಕೇಳಲಿಕ್ಕೆ ಮಾಡುವಂಥ ಒಂದು ಪ್ರಧಾನ ಸಂಕಲ್ಪ. ನೀವು ಮಾಡಬೇಕಾದ್ದು ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ತಕ್ಕಂಥದ್ದು. ಶಕ್ತಿ ಇದ್ದು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಇವತ್ತು ನಾನು ತಿಳಿಸ್ತೀನಿ ಯಾವ್ಯಾವ ರಾಶಿಗಳವರು ಬಹಳ ಮುಖ್ಯವಾಗಿ ಅನುಷ್ಠಾನವನ್ನು ಮಾಡಬೇಕು ಅಂತ. ಆದರೆ 27 ನಕ್ಷತ್ರ 12 ರಾಶಿಗೂ ಸಂಬಂಧಪಟ್ಟಂಥ ಅನುಷ್ಠಾನ ನಾಳೆ ಪ್ರತಿಯೊಬ್ಬರೂ ಶನೈಶ್ಚರ ಮಂತ್ರವನ್ನು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ, ಅಂಗೈಯಗಲ ಕಪ್ಪು ಬಟ್ಟೆ, ಒಂದಿಷ್ಟು ಎಳ್ಳು, ಒಂದಿಷ್ಟು ಎಳ್ಳೆಣ್ಣೆ ಜೊತೆಗೆ ಅಥವಾ ಎಳ್ಳುವತ್ತಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಕ್ಕಂಥದ್ದು, 4 ಬಾದಾಮಿ ಬೀಜವನ್ನು ಸಿದ್ಧತೆ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇಲ್ಲಿ ನಡೆಸುವಂತಹ ಪೂಜಾ ಅನುಷ್ಠಾನ ಆ ಮಹಾಸಂಕಲ್ಪ ನೀಲಿಪುಷ್ಪ, ನೀಲಿಗಂಧ, ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಶ್ಚತ್ರ ಧ್ವಜರಥಾಕಾರ ಶೋಭಿತಂ. ಅಂದರೆ ಎಲ್ಲವೂ ನೀಲಿ ವರ್ಣದಲ್ಲಿರ್ತಕ್ಕಂಥದ್ದು ಶನಿಶ್ಚರನಿಗೆ ಪ್ರೀತಿ. ಆದರೆ ಶುಕ್ರವಾರ ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ, ಅದರಿಂದ ಶುಕ್ರವಾರ ದೇವಿಗೂ ಬಹಳ ವಿಶೇಷವಾಗಿರುತ್ತೆ. ಅದರಿಂದ ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಶನೇಶ್ವರನ ಒಂದು ವಿಗ್ರಹದಿಂದ ಸ್ವಾಮಿಗೆ ಅಭಿಷೇಕ, ಸ್ವಾಮಿಗೆ ನಡೆಸ್ತಕ್ಕಂಥ ಚಿಕ್ಕದಾದಂಥ ಹವನ, ಅದೆಲ್ಲವೂ ಲೋಕ ಕಲ್ಯಾಣಾರ್ಥವಾಗಿ, ನಿಮ್ಮೆಲ್ಲರ ಒಂದು ಹಿತಕ್ಕಾಗಿ, ನಿಮ್ಮೆಲ್ಲರ ಯಶಸ್ಸಿಗಾಗಿ ನಾಳೆ ತಪ್ಪದಿರ ಕಾರ್ಯಕ್ರಮ ಪ್ರಾರಂಭದಲ್ಲೇ ತಲೆಗೆ ಸ್ನಾನ ಮಾಡಿಕೊಂಡು ತಾವು ಪಶ್ಚಿಮಾಭಿಮುಖವಾಗಿ ನಿಂತು 3 ಬಾರಿ ಆದರೂ ಶನೇಶ್ವರನ ಮಹಾಮಂತ್ರವನ್ನು ತಾವು ಪಠನೆ ಮಾಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಇನ್ನು ಸಮಯ ಮುಂದೆ ಹೊರಟ್ರೆ ಈಗಲೂ ಆಗಲೂ ಇನ್ನು ವೈದ್ಯರು ಆಗಮಿಸ್ತಾರೆ. ವೈದ್ಯರು ಆಗಮಿಸಿ ನನ್ನ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ ಅಂದರೆ ಅವ್ರ ಮನಸ್ಸಿಗೆ ಅಸಮಾಧಾನ ಆಗಬಾರ್ದು. ಡಾಕ್ಟರ್ ಸಮಯ ಇದೆಯಲ್ಲ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಅವರು ಅಷ್ಟು ದೊಡ್ಡ ಜವಾಬ್ದಾರಿ ಸಂಸ್ಥಾನವನ್ನು, ಅವರ ಸಂಸ್ಥಾನಕ್ಕೆ ಬರ್ತಕ್ಕಂಥ ಅತಿಥಿಗಳೇ ಸಾಕಷ್ಟು ಜನ. ಅಂಥವ್ರನ್ನ ನಾವು ಇಲ್ಲಿ ಕಟ್ಟಾಕಿ ಕೂಡಿಸೋದು ಬಹಳ ಕಷ್ಟ. ಹಾಗಾಗಿ ಮೊದಲು ರಾಶಿಫಲವನ್ನು ಮುಗಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 42 ನಿಮಿಷದವರೆಗೂ ಭಾಳ ವಿಶೇಷವಾದಂಥ ಕಾಲವಾಗಿ ನಿಮಗೆ ಅನುಕೂಲ ಆಗುತ್ತೆ. 42 ನಿಮಿಷ ಆದ ನಂತರ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಗುರುವಿಗೇ ಗುರುವಾಗಿರ್ತಕ್ಕಂಥ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಈ ಕಾಯಕವನ್ನು ತಾವು ಮಾಡಿ ಮೇಷರಾಶಿಯವರು ಮನೆಯಿಂದ ಆಚೆಗೆ ಹೊರಟಿದ್ದೆ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಸಾಕಷ್ಟು ಒಂದು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಮನಸ್ಸು ಒಂದಿಷ್ಟು ಕಸಿಬಿಸಿ ಇದೆ. ಯಾಕೆಂದರೆ ಇವತ್ತಿನ ರಾಶಿ ನಕ್ಷತ್ರದಲ್ಲಿ ಅದೇ ಪ್ರಕಾರ ಇದೆ. ಮನಸ್ಸಲ್ಲಿರ್ತಕ್ಕಂಥ ಆ ದುಃಖ ದುಮ್ಮಾನ, ಆತಂಕ, ಭಯ, ಅಥವಾ ನಾನು ಇವತ್ತು ಹೋಗುವಂಥ ಕೆಲಸ ಆಗುತ್ತೋ ಇಲ್ವೋ, ಅಥವಾ ನಾನು ಹಾಕೋ ಹೆಜ್ಜೆನಲ್ಲಿ ಏನೋ ವ್ಯತ್ಯಾಸ ಆಗುತ್ತೋ ಏನೋ, ಅಥವಾ ನನ್ನನ್ನು ಯಾರಾದರೂ ಹಿಂಬಾಲಿಸ್ತಾರ, ನನ್ನಲ್ಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಕಿತ್ಕೊಳ್ಳಿಕ್ಕೆ ನೋಡ್ತಾರ, ಈ ಪ್ರಕಾರವಾದಂಥ ಮನಸ್ಥಿತಿ ನಿಮ್ಮದಾಗುತ್ತೆ. ಆದರೆ ಇಂತಹ ಸಮಯದಲ್ಲೇ ಒಂದಷ್ಟು ಎಚ್ಚರಿಕೆ. ಏನಪ್ಪ ಎಚ್ಚರಿಕೆ? ಸಾಧ್ಯವಾದರೆ 1 ಚಿಟಿಗೆಯಷ್ಟು ಉದ್ದಿನಬೇಳೆಯನ್ನು ಉತ್ತರಾಭಿಮುಖವಾಗಿನ ದೃಷ್ಟಿ ತೆಗೆದು ನೈಋತ್ಯಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚೆನ್ನಾಗಿದ್ದಾನೆ, ಶುಕ್ರ ಅನುಗ್ರಹ ಇದೆ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಯಥೇಚ್ಛವಾದಂಥ ರೀತಿ ಅನುಕೂಲವನ್ನು ತಾವೂ ಸಿದ್ಧಪಡಿಸ್ಕೊಂಡು ಮತ್ತೊಬ್ಬರಿಗೂ ಧೈರ್ಯವನ್ನು ಹೇಳಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗುವಂಥ ಕಾಲ. ನೋಡಿ, ಬಹುಶಃ ಭಗವಂತ ಕೆಲವೊಮ್ಮೆ ಹೀಗೆ ನಡೆಸುವಂಥದ್ದು. ನನ್ನ ಬದುಕಲ್ಲೇ 100 ಕತ್ಲಿದೆ, ನನ್ನ ಬದುಕಲ್ಲಿರ್ತಕ್ಕಂಥ ಕತ್ಲಿಂದ ಆಚೆ ಬರೋದೇ ಕಷ್ಟ,
ಅಂತಹದ್ದು ನನ್ನ ಬದುಕಲ್ಲಿ ಏನೇ ಸಮಸ್ಯೆ ಇದ್ದರೂ ಇನ್ನೊಬ್ಬರ ಬದುಕಿಗೆ ಬೆಳಕಾಗಿ ನಿಲ್ಲುವಂಥದ್ದಿದೆಯಲ್ಲ, ಅದು ಅವನ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಅಂತಹದರಲ್ಲಿ ವೃಷಭ ರಾಶಿಯವರು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸಿಕೊಂಡು ನಿಮ್ಮಿಂದ 4 ಜನಕ್ಕೆ ಅನುಕೂಲವಾಗುವಂಥ ರೀತಿ ಹಾಕುವಂಥ ಹೆಜ್ಜೆ ಇವತ್ತು ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಮನೆಯಿಂದ ಆಚೆ ಹೊರಡುವಾಗ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಎಲ್ಲಾದರೂ ಗುರುಗಳ ಅಥವಾ ಬಾಬಾರವರ ಪ್ರಾರ್ಥನೆ ಮಾಡಿ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲಿ ಒಂದು ದರ್ಶನ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಸಂಧ್ಯಾಕಾಲ ಸಾಯಂ ಸಂಧ್ಯಾ 6ರಿಂದ 6 ಗಂಟೆ 40 ನಿಮಿಷ, 6ರಿಂದ 6 ಗಂಟೆ 40 ನಿಮಿಷ ಇವತ್ತು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಇದ್ದು ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕ್ದಿರಾ, ಯಾವುದೇ ಒಂದು ಕಮಿಟ್ಮೆಂಟ್ ಆಗದಿರಾ ಆ ಸಮಯವನ್ನು ಕಳೆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ. ಈ ಸಮಯವನ್ನು ಇಲ್ಲಿ ನಡೆಯುವಂತಹದ್ದು ಏನಾದರೂ ಕಾಗದ ಪತ್ರಕ್ಕೆ ಸಹಿ ಹಾಕಿ ಏನಾದರೂ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರು ಕೊಡ್ತಕ್ಕಂಥದ್ದು ಮಾಡಿದ್ರೆ ಅದು ಪುನಃ ಹಿಂತಿರುಗಿ ಬರ್ತಕ್ಕಂಥದ್ದು ಬಹಳ ಕಷ್ಟ. ಇದೊಂದು ಸಮಯ ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ತೃಪ್ತಿಕರವಾದ ಬದುಕನ್ನು ಕಾಣಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಮೊದಲು ನಿಮ್ಮ ಮನಸ್ಸು ಒಪ್ಪಬೇಕು. ಮನಸ್ಸೊಪ್ಪಿದ್ರೆ ಎಲ್ಲವೂ ಸಾಧ್ಯ. ಆದರೆ ಕೆಲವೊಮ್ಮೆ ಮನಸ್ಸು ಒಪ್ಪದಿದ್ದರೂ ನಾವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ಬಿಡ್ತೀವಿ, ಅಲ್ಲಿ ವ್ಯತ್ಯಾಸ ತಂದುಕೊಳ್ತೀವಿ. ಯಾವುದೇ ತೀರ್ಮಾನ ಆದರೂ ನಿಮ್ಮ ಒಳಮನಸ್ಸು ಹೇಳುತ್ತೆ ಇದು ಸರಿ ಇದೆ, ಇದು ತಪ್ಪಿದೆ, ನೀನು ಮಾಡ್ತಾ ಇರೋ ಕೆಲಸ ಯಶಸ್ಸಿದೆ, ಇದು ಯಶಸ್ಸಿಲ್ಲ ಅಂತಕ್ಕಂಥದ್ದು. ಆದರೆ ನಮ್ಮ ಒಳಮನಸ್ಸಿಗೂ ಸಹಿತ ನಾವು ಆಸ್ಪದ ಕೊಡ್ದಿರ ನಮ್ಮದೇ ಆದಂಥ ದಾರಿಯಲ್ಲಿ ನಡೆದು ಎಡುವುದಕ್ಕೆ ನಾವು ಎಚ್ಚರ ಮಾಡ್ತೀವಿ. ಸಾಧ್ಯವಾದಷ್ಟು ಇವತ್ತು ನಿಮ್ಮ ಒಳಮನಸ್ಸು ಏನು ಹೇಳುತ್ತೆ, ನಿಮ್ಮ ಆತ್ಮ ನಿಮಗೇನು ತೃಪ್ತಿಯಾಗುವ ಒಂದು ಉಪದೇಶ ಕೊಡುತ್ತೆ ಅದರಂತೆ ಪಾಲನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಗುರುಗಳೇ, ಇನ್ನು ಕರ್ಕಾಟಕ ರಾಶಿಯಿಂದ ಮತ್ತೆ ಮುಂದೆ ಬರೆಸಬೇಕು ರಾಶಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಏನು ಆಲೋಚನೆ ಮಾಡ್ತೀರೋ, ಯಾವ ಕ್ರಮವನ್ನು ಅನುಸರಿಸ್ತೀರೋ ಆ ಕ್ರಮದಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ಬಿಟ್ಟು ಮಾಡುವ ಧರ್ಮ ಕಾರ್ಯಗಳ ಕಡೆ ಒಂದಷ್ಟು ಗಮನ ಕೊಟ್ಟು ನಿಮ್ಮ ಕೆಲಸವನ್ನು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಒಂದು ಎಚ್ಚರಿಕೆ ಇರಲಿ, ಯಾರು ಏನೇ ಮಾತಾಡಿದ್ರೂ ನೀವು ಹಾಕೋ ಹೆಜ್ಜೆನಲ್ಲಿ ಹಿಂತೆಗಿಬಾರ್ದು. ಏನು ತೀರ್ಮಾನ ತಗೊಳ್ತೀರೋ ಆ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಇವತ್ತಿನ ದಿವಸ ಯಾರು ಏನೋ ಹೇಳ್ತಾರೆ ಅಥವಾ ಇನ್ನೊಬ್ಬರು ಮಾರ್ಗದರ್ಶನ ಇದೆ ಅಥವಾ ನೀವು ಹಾಕೋ ಹೆಜ್ಜೆನಲ್ಲಿ ಹಾಗಲ್ಲ ಹೀಗೆ ಅಂತ ಹೇಳ್ತಾರೆ, ಇದು ಯಾವುದೂ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಬುಧನ ಅನುಗ್ರಹದಿಂದ ಸ್ವಂತ ಬುದ್ಧಿ ಸ್ವಂತ ಜ್ಞಾನಕ್ಕೆ ಸಾಕಷ್ಟು ಫಲ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಒಂದು ಹೆಜ್ಜೆ ಮುಂದೆ ಹಾಕಬೇಕಾದರೂ ಧೈರ್ಯದಿಂದ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯ ಒಂದಲ್ಲ ಒಂಥರ ಗರ್ಜನೆ ಮಾಡ್ತಿದ್ರಿ. ತಾವು ಮಾಡುವ ಕೆಲಸ, ನಿಮ್ಮ ಆತ್ಮವಿಶ್ವಾಸ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿ ಸಿದ್ಧಪಡಿಸ್ಕೊಳ್ತಿದ್ರಿ. ಆದರೆ ಇವತ್ತು ಸರಿಸುಮಾರು 2 ಗಂಟೆಯಿಂದ 4:22 ನಿಮಿಷದವರೆಗೂ 4 ಗಂಟೆ 22 ನಿಮಿಷದವರೆಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಒಂದಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳನ್ನು ಈ ಸಮಯದಲ್ಲಿ ಭಾಳ ಜೋಪಾನವಾಗಿ ಸಿದ್ಧಪಡಿಸ್ಕೋಬೇಕು. ಸ್ವಲ್ಪ ಯಾಮಾರಿದ್ರೂ ಮುಳ್ಳು ಮೇಲೆ ಬಟ್ಟೆ ಹಾಕ್ದಂಗೆ ಆಗತ್ತೆ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಆ ಕ್ಷಣದ ತೊಂದರೆಗಳು ಸಹಿತ ದೂರ ಆಗುತ್ತೆ. ಆದರೂ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅವ್ರಿಗಿನ್ನ ಮತ್ತೊಬ್ಬರು ದೇವರಿಲ್ಲ, ಅವ್ರಿಗಿನ್ನ ಮತ್ತೊಬ್ಬರು ಮಾರ್ಗದರ್ಶಕರಿಲ್ಲ. ತಂದೆ ತಾಯಿ ಅನುಭವದ ಮಾತನ್ನು ಇವತ್ತು ತಾವು ಆಲಿಸಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನೇ ಕಾಣ್ತೀರಿ. ಸಿಂಹರಾಶಿ ಜನಿಸಿರ್ತಕ್ಕಂಥವರಿಗೆ ಕೆಂಪು ಗಂಧ, ಕೆಂಪು ವಸ್ತ್ರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ಕುಂಕುಮವನ್ನು ಹಣೆಗಚ್ಕೊಳ್ಳತಕ್ಕಂಥದ್ದು ಅಥವಾ ಅಂಗೈಗಳ ಒಂದು ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಕೆಂಪು ವಸ್ತ್ರವನ್ನು ಇಟ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು. ಯಾರು ಏನೇ ವ್ಯವಹಾರ ಮಾಡಬೇಕಾದ್ರೂ 4 ಜನಕ್ಕೆ ಗೊತ್ತಾಗೋ ಥರನೇ ವ್ಯವಹಾರ ಇರಬೇಕೇ ವಿನಃ ಅದನ್ನು ಗೌಪ್ಯವಾಗಿ ನೀವು ಮಾಡಲಿಕ್ಕೆ ಹೊರಟ್ರೆ ಸಮಸ್ಯೆ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಯಾಕೆಂದರೆ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಈ ಮಧ್ಯದಲ್ಲಿ ಸಮಸ್ಯೆಗಳನ್ನು ಸಾಕಷ್ಟು ಹೊರತಾ ಇದ್ದೀರಿ. ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳಾಗ್ತದೆ. ಹಾಗಾಗಿ ಯಾವುದೇ ಕಾಯಕವನ್ನು ಇವತ್ತು ನೀವು ಮಾಡಲಿಕ್ಕೆ ಮುಂದಾದರೂ
ಮತ್ತೊಬ್ಬರು ಜೊತೆಲಿರ್ತಕ್ಕಂಥವ್ರು ನಿಮ್ಮ ಆತ್ಮೀಯರಾಗ್ಬೋದು, ಕುಲಬಾಂಧವರಾಗ್ಬೋದು, ಅಣ್ಣ ತಮ್ಮಂದರಾಗ್ಬೋದು, ಅಥವಾ ಯಾರಾದರೂ ಒಬ್ಬರು ಸಹಾಯಕ್ಕೆ ಮತ್ತೊಬ್ಬರನ್ನ ಜೊತೆಲಿಟ್ಕೊಂಡೇ ವ್ಯವಹಾರ ಮಾಡಿ. ಇವತ್ತು ಪ್ರತ್ಯೇಕವಾಗಿ ಏನೋ ವ್ಯವಹಾರ ಮಾಡ್ತೀನಿ, ಅದನ್ನು ಗೌಪ್ಯವಾಗಿ ಮಾಡ್ತೀನಿ, ಯಾರಿಗೂ ಗೊತ್ತಿಲ್ಲದಿರೋ ಮಾಡಿದ್ರೆ ನನಗೆ ಅಧಿಕವಾದ ಲಾಭ ಬರುತ್ತೆ ಅಂದರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಆಗುತ್ತೆ. ಅದರ ಚಿಂತನೆ ನಿಮಗಿರಲಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಈ ಪ್ರಕಾರವಾದಂಥ ಶನೈಶ್ಚರ ಮಂತ್ರವನ್ನು ಜಪಿಸೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದು ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತರ ಕಡಿಮೆ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ಆವೇಶ ಕಡಿಮೆ ಆಗುತ್ತೆ. ಯಾರೊಬ್ಬರನ್ನು ನೋಡಿದ್ರೂ ಬಹಳಷ್ಟು ಕೋಪವಾಗಿ ನೋಡ್ತಕ್ಕಂಥದ್ದು. ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಎಲ್ಲೋ ಒಂದು ಕಡೆ ನಿಮ್ಮನ್ನೇ ತುಳಿತಾ ಬರುತ್ತೆ, ನಿಮಗೆ ಅಸಮಾಧಾನ ತಂದು ಕೊಡುತ್ತೆ. ಸಾಧ್ಯವಾದಷ್ಟು ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ಸಮಸ್ಯೆ ಆಗಲಿ, ಕಷ್ಟಗಳಾಗಲಿ, ಅನಾರೋಗ್ಯ ಆಗಲಿ ಯಾವುದೇ ಇದ್ದರೂ ಸಹಿತ ನಿಮ್ಮ ಆ ನಗುಮುಖದಿಂದ ಎಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೋದು. ಸ್ವಲ್ಪ ಯಾಮಾರಿದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ಸಾಧ್ಯವಾದರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ 1 ಗಂಟೆಯಿಂದ 4 ತನಕ 1 ರಿಂದ 4 ಮಧ್ಯದಲ್ಲಿ ಒಂದಷ್ಟು ಶ್ವಾನಗಳಿಗೆ ಏನಾದರೂ ಪದಾರ್ಥಗಳನ್ನು ಹಾಕೋದ್ರಿಂದ ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಇದರ ಜೊತೆಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನ ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಜೊತೆಗೆ ಕುಜಾನುಗ್ರಹ ಇರೋದರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ 72,000 ನರನಾಡಿಗಳಲ್ಲಿ ಎಲ್ಲಿ ಅನಾರೋಗ್ಯದ ಸಮಸ್ಯೆ ಇದೆಯೋ, ಯಾವ ಭಾಗದ ನೋವಿನ ಭಾಗ ಸಾಕಷ್ಟು ಆಗಿ ನೋವು ಅನುಭವಿಸ್ತಾ ಇದ್ದೀರೋ ಆ ನೋವಿನಿಂದ ಮುಕ್ತರಾಗ್ತೀರಿ. ಅಷ್ಟೇ ಅಲ್ಲದಿರ ಒಬ್ಬ ಮಾರ್ಗದರ್ಶಕರಿಂದ ನಿಮ್ಮ ಜೀವನಕ್ಕೆ ಸೂಕ್ತವಾದಂಥ ಮೌಲ್ಯಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮಗಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾವಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ತಾವೂ ಸಹಿತ ಪಠನೆ ಮಾಡಿ. ಅಷ್ಟೇ ಅಲ್ಲದಿರ ಎಲ್ಲಾದರೂ ಬನ್ನಿ ವೃಕ್ಷ ಕಂಡು ಬಂದರೆ ಅಲ್ಲಿ ಹೋಗಿ ಶ್ರೀ ಗುರು ಶನೈಶ್ಚರನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಚಂದ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಗುರುವಾರ ಗುರುಗಳ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದಂದು ಕಡಲೆಕಾಳು ಅಥವಾ ಗೋಧಿ ಅಥವಾ ಬೆಲ್ಲ, ಕಡಲೆಕಾಳು, ಗೋಧಿ, ಬೆಲ್ಲ ಈ ಮೂರಲ್ಲಿ ಯಾವುದಾದ್ರೂ ಸರಿಯೇ ನಿಮ್ಮ ಶಕ್ತಿಯಾನುಸಾರ ಎಲ್ಲಾದರೂ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ಒಂದಷ್ಟು ಧಾನ್ಯಗಳನ್ನು ಕೊಡಿ. ಏನೂ ಕೊಡ್ಲಿಕ್ಕೆ ಆಗದಿದ್ದರೂ ಔದುಂಬರ ವೃಕ್ಷದ ಹತ್ರ ಬಂದು ಔದುಂಬರ ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಮಧ್ಯಾಹ್ನ ಆದರೂ ಸರಿ, ಸಂಧ್ಯಾಕಾಲ ಆದರೂ ಸರಿ, ಒಂದು ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದು ಸಹಿತ ಆ ಗೋಪ್ರಾರ್ಥನೆಯಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯರಿಗಿರ್ತಕ್ಕಂಥ ಬರುವಂಥ ಎಂತಹ ಸಂಕಷ್ಟಗಳಾದರೂ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಪ್ರಾರ್ಥನೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅನಾರೋಗ್ಯ ಎಂಬತಕ್ಕಂಥದ್ದು ತಾಂಡವಾಡುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಚಂಚಲತೆ ಸಾಕಷ್ಟು ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತೇನು ಪನಿಷ್ಮೆಂಟ್ ಆಗ್ಬೋದಪ್ಪ ಅಂತಕ್ಕಂಥದ್ರ ಚಿಂತನೆ ಇದೆ. ಆದರೆ ಇಂಥ ಸಮಯದಲ್ಲೇ ಧೈರ್ಯವಾಗಿರಬೇಕು. ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು, ಅಂದರೆ ಆ ಕೇಸರಿ ಪ್ರಸಾದವನ್ನು ತಿಲಕದ ರೂಪದಲ್ಲಿ ಹಣೆಗೊಂಚೂರು ಇಟ್ಕೊಂಡು 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಆ ತುಳಸಿ ದಳವನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಬಲಭಾಗದ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಧೈರ್ಯ ಸ್ಥೈರ್ಯ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಮಧ್ಯಾಹ್ನ ಹಸಿವಿನಿಂದ ಇರತಕ್ಕಂಥವ್ರಿಗೆ ನೀವು ಊಟ ಮಾಡೋದಕ್ಕಿಂತ ಮುನ್ನ ಯಾರಾದರೂ ಒಂದಿಬ್ಬರಿಗೆ ಒಂಚೂರು ಅನ್ನದಾನವನ್ನು ಮಾಡಿ. ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕಕ್ಕೆ ಇವತ್ತು ನೀವು ಮುಂದಾದರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಶಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ಶಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಪಠನೆ ಮಾಡಿದ್ದೇ ಆದರೆ ಮಕರ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಸಮಸ್ಯೆಗಳೆಂಬತಕ್ಕಂಥದ್ದು ಸಾಗರದಷ್ಟು ಬರ್ತಿರುತ್ತೆ. ಸಮಸ್ಯೆಗಳು ಬಂದರೆ ಅದರ ಮರುಕ್ಷಣವೇ ಅದಕ್ಕೆ ಪರಿಹಾರ ಭಾಗ ಸಿಗ್ತಾ ಇರುತ್ತೆ. ಹಾಗಾಗಿ ಕಷ್ಟ ಸುಖ ಎರಡೂ ಸರಿಸಮವಾಗಿರ್ತಕ್ಕಂಥದ್ದು. ಹಗಲಾದ ಮೇಲೆ ರಾತ್ರಿ ಹೇಗಾಗುತ್ತೋ ಅದೇ ಪ್ರಕಾರ ನಿಮ್ಮ ಸಮಸ್ಯೆ ಎಂಬತಕ್ಕಂಥದ್ದು ಬಂದಾಗ ಸಮಸ್ಯೆಗೊಂದು ಪರಿಹಾರವೂ ಹಾಗೇ ಸಿಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರನ ಪ್ರಾರ್ಥನೆ ಮಾಡಿ, ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ, ಇವತ್ತು ಹನುಮನ ದರ್ಶನ ಮಾಡೋದ್ರಿಂದ, ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಕುಂಭರಾಶಿಯವರಿಗೆ ಬಹಳಷ್ಟು ವಿಶೇಷವಾದ ಫಲವೇ ಇದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಯಥೇಚ್ಛವಾದಂಥ ರೀತಿ ತಾವು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮಗಿರ್ತಕ್ಕಂಥ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ದಿನ. ಆದರೆ ಮನಸ್ಸಲ್ಲಿ ಒಂದು ಕಸಿಬಿಸಿ ಇರುತ್ತೆ. ನಿಮ್ಮ ಒಳಮನಸ್ಸು ಹೇಳೋದೇ ಬೇರೆ, ನಿಮ್ಮ ನಡ್ಕೊಳ್ಳೋದೇ ಬೇರೆ. ಏನೇ ಆದರೂ ಮನಸ್ಸು ಹೇಳಿದಾಗೆ ನೀವು ನಡೆದಿದ್ರೂ ಪರವಾಗಿಲ್ಲ, ಆದರೆ ಆಡಿದಂಥ ಮಾತನ್ನು ಉಳಿಸ್ಕೊಳ್ಳೋದ್ರಲ್ಲಿ ಮಾತ್ರ ಮುಂದಿರಬೇಕು. ನಿಮ್ಮ ನಾಲಿಗೆಗೆ ಮಾತ್ರ ಒಂದು ವಿಶೇಷವಾದ ಶಕ್ತಿ ಇದೆ. ಆ ಶಕ್ತಿ ಆ ನಾಲಿಗೆಯಿಂದ ಹೊರಡುವಂಥ ಪದ ಏನಿದೆಯೋ ಆ ಪದ ಲೋಪವಾಗದಂಥ ರೀತಿ ಅದನ್ನು ಬೇರೆ ಮಾರ್ಗದಲ್ಲಿ ತಿರುಗಿಸ್ದೇರ ಸರಿಯಾದ ಮಾರ್ಗದಲ್ಲಿ ನಡೆದರೆ ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಬೇಡ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇರಲಿ. ಯಾವ ಕಾಯಕವನ್ನು ಮಾಡಿದ್ರೆ ಅದು ಅಭಿವೃದ್ಧಿ ಆಗುತ್ತೋ, ಯಾವ ಕಾಯಕದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದೋ ಇದೆಲ್ಲದರ ಬಗ್ಗೆ ಚಿಂತನೆ ಮಾಡಬೇಕು. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಶ್ವತ್ಥ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಆ ಬೃಹತ್ ಬೆಟ್ಟದ ಅಶ್ವತ್ಥ ವೃಕ್ಷವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಥವಾ ವೃಕ್ಷದ ನೆರಳಲ್ಲಿ ನಿಂತು ಅಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಹಾಗಿದ್ರೆ ಮತ್ತೀಗ ತಡ ಮಾಡೋದು ಯಾಕೆ? ಕಾರ್ಯಕ್ರಮಕ್ಕೆ ವೈದ್ಯರು ಕೂಡ ಆಗಮಿಸಿರ್ತಕ್ಕಂಥದ್ದಾಗಿದೆ. ಇನ್ನೇನು ಸ್ವಾಗತಿಸ್ತಕ್ಕಂಥದ್ದು ಒಂದೇ ಬಾಕಿ. ಬಹಳ ವಿಶೇಷವಾಗಿ ಕಳೆದ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಹಾಗಿದ್ರೆ ಮತ್ತಿನ ತಡ ಮಾಡೋದು ಯಾಕೆ? ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಾರಾಯಣ ನೇತ್ರಾಲಯದ ಮುಖ್ಯಸ್ಥರಾಗಿರ್ತಕ್ಕಂಥ, ನೇತ್ರ ತಜ್ಞರಾಗಿರ್ತಕ್ಕಂಥ, ನಿಮ್ಮೆಲ್ಲರ ಪ್ರೀತಿಯ ವೈದ್ಯರಾಗಿರ್ತಕ್ಕಂಥ ಭುಜಂಗಯ್ಯ ಶೆಟ್ಟಿ ಅವ್ರನ್ನ. ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಡಾಕ್ಟರ್ ಆಗಮನ ಆದ್ರೇ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಇನ್ನೊಂದು ಆರೋಗ್ಯ, ಜೀವನ ಶೈಲಿ. ಹೌದು ಅಲ್ವಾ ಡಾಕ್ಟ್ರೆ? ಎಷ್ಟು ಆನಂದವಾಗಿದೆ ಇದು. ಹೌದೌದು. ಈ ವೇದಿಕೆನೂ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥದ್ದಾಗಿದೆ. ಹೌದು. ನಿಮ್ಮನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರೇನೆ ನಮಗೆ ಆನಂದ. ಅದರಲ್ಲಿ ನಿಮ್ಮ ಬಗ್ಗೆ ಶ್ರೀನಿವಾಸ್ ಏನು ಹೇಳ್ತಾನೆ, ಹೇಗೆ ತಗೊಂಡ್ ಬರ್ತಾನೆ ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಅಂತಾನೆ ಹೌದು. ವೈದ್ಯೋ ನಾರಾಯಣೋ ಹರಿಹೇ ಅಂತ. ಹಾಗಾಗಿ ಈ ವೈದ್ಯರು ಇವತ್ತಿನ ದಿವಸ ನಾನು ಕಳೆದ ಭಾನುವಾರದ ಒಂದು ಸಂಚಿಕೆಯಲ್ಲೂ ವಿಚಾರ ಮಾಡಿಸಿದ್ದೀವಿ. ಬೆಳಗ್ಗೆನೂ ಹೇಳಿದ್ದೀನಿ, ನಿನ್ನೆನೂ ಹೇಳಿದ್ದೀನಿ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಯಾಕೆಂದರೆ ಸಕ್ಕರೆ ಕಾಯಿಲೆ ಗೊತ್ತಿಲ್ಲದಂಥ ರೀತಿ ಒಳಗಡೆನೇ ಇದ್ದು ತಾನು ತನ್ನ ಆರ್ಭಟವನ್ನು ಮಾಡಿ ದೇಹವನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಂದುಕೊಂಡು ಇರ್ತಕ್ಕಂಥ 72,000 ನರನಾಡಿಗಳು ತಲೆ ಕೂದಲಿಂದ ಹಿಡಿದು ಪಾದದ ಉಗುರು ತನಕ ತನ್ನ ಸುಭದ್ರತೆಗೆ ತೆಗೆದುಕೊಂಡ್ಬಿಡುತ್ತೆ. ಅಲ್ಲಿವರೆಗೂ ಬಂದು ಕೂತ್ಕೊಂಡು ಆ ದೇಹವನ್ನು ಹಾಳು ಮಾಡುವಂತಹ ಈ ಸಕ್ಕರೆ ಕಾಯಿಲೆ ಪ್ರಾರಂಭಿಕ ಕ್ಷಣದಲ್ಲಿ ಖಂಡಿತ ಗೊತ್ತಾಗೋದಿಲ್ಲ. ಯಾವಾಗ ಒಳಗಡೆ ಪ್ರವೇಶ ಮಾಡಿದೆ ಗೊತ್ತಿಲ್ಲ. ನಾವು ಯಾವಾಗ ತುಂಬ ಸುಸ್ತಾಗ್ತೀವಿ, ತುಂಬ ಬೆವರ್ತೀವಿ, ಕೈಕಾಲು ಉರಿ ಆಗುತ್ತೆ, 10 ಹೆಜ್ಜೆ ನಡೆದರೆ ಮೀನು ಮಾಂಸಖಂಡಗಳು ನೋವು ಬರುತ್ತೆ, ಮನಸ್ಸು ನಿಲ್ದಂಗೆ ಆಗುತ್ತೆ, ಮನಸ್ಸಲ್ಲಿ ಏನೋ ಕಸಿಬಿಸಿ ಉಂಟಾಗುತ್ತೆ, ಆಯಾಸ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದ್ರ ಕಡೆನೂ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಡುತ್ತಲ್ಲ. ಇದಕ್ಕಿನ್ನ ಜಾಸ್ತಿ ಇನ್ನೊಂದು, ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾಗುವಂಥ ಆ ಮೊದಲನೇ ಕ್ಷಣ ಇದೆಯಲ್ಲ, ಆ ಮೊದಲನೇ ಕ್ಷಣ ಹೇಗಿರುತ್ತಪ್ಪ ಅಂದರೆ, ನಿಮ್ಮ ಬಾಲ್ಯವನ್ನು ಜ್ಞಾಪಿಸ್ಕೊಳ್ಳಿ. ಮೊದಲನೇ ಸತಿ ವಧುವರ ಅನ್ವೇಷಣೆ ಆಗುತ್ತಲ್ಲ, ಗಂಡು ಹೆಣ್ಣನ್ನು ಒಬ್ರಿಗೊಬ್ರು ನೋಡಿಕೊಂಡು ಜೀವನಕ್ಕೆ ಬೇಕಾದ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳುವಾಗ ಆ ಸಿಗೋ ಸಂತೋಷ ಇರುತ್ತಲ್ಲ, ಅಲ್ಲಿ ಏನು ಸಂತೋಷ ಇದೆಯೋ ಅದಕ್ಕೆ ತದ್ವಿರುದ್ಧ ಜೀವನ ಕೊನೆನೇನೋ ಅನ್ನೋ ತರಹ ಆಗಿಬಿಡುತ್ತೆ. ಅದಕ್ಕಾಗಿ ಇದಕ್ಕೆ ಸರಿಯಾದ ಮಾರ್ಗ ಬೇಕು, ಆರೋಗ್ಯದ ಒಂದಷ್ಟು ಸೂತ್ರಗಳು ಬೇಕು. ನಾವು ಆಹಾರವೇ ಆರೋಗ್ಯ ಆಗಬೇಕು ಅಂತ ಹೇಳಿ ಹೊಡೆದಾಡ್ತಾ ಇವತ್ತಿನ ದಿವಸ ರಾಜ್ಯದಲ್ಲಿ ತಮ್ಮ ಕಾಯಕದ ಜೊತೆಗೆ ಇದೊಂದು ಕಾಯಕವನ್ನು ಸೇರಿಸ್ಕೊಂಡಿರ್ತಕ್ಕಂತಹ ನಮ್ಮ ವೈದ್ಯರು, ಅವರ ನುಡಿಮುತ್ತುಗಳಿದೆಯಲ್ಲ, ನಿಜಕ್ಕೂ ಮೆಚ್ಚುವಂತಹದ್ದು. ಅದಕ್ಕಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯರಿಗೆ ಒಂದು ವಿಶೇಷವಾದಂಥ ಸ್ಥಾನವಿದೆ. ಯಾಕೆಂದರೆ ಜನರೊಂದಿಗೆ ಬೆರೆತು
ನನ್ನ ವೈದ್ಯದ ಜೊತೆಗೆ ಜನರ ಆರೋಗ್ಯ ಬಹಳ ಮುಖ್ಯ ಎಂಬತಕ್ಕಂಥ ರೀತಿಯಲ್ಲಿ ರಾತ್ರಿ ಹಗಲು ಶ್ರಮಿಸ್ತಿರ್ತಕ್ಕಂಥ ಆರೋಗ್ಯದ ಗುಟ್ಟು, ಆರೋಗ್ಯದ ರಹಸ್ಯಗಳನ್ನು ಬಿಚ್ಚಿಡುವಂತಹ ಒಂದು ಮೇರು ಪರ್ವತ ಅಂದರೂ ತಪ್ಪಲ್ಲ. ಹಾಗಾಗಿ ವೈದ್ಯರನ್ನು ನನ್ನ ಕಾರ್ಯಕ್ರಮಕ್ಕೆ, ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅಮೂಲ್ಯವಾಗಿರುವ ಸಮಯವನ್ನು, ಹೆಚ್ಚು ಸಮಯವನ್ನು ಅವರಿಗೆ ಕೊಟ್ಟು, ನಿಮಗೇನಾದ್ರು ಸಂದೇಹ ಸಂಶಯಗಳಿದ್ದರೆ ತಾವು ಫೋನ್ ಮಾಡ್ಬೋದು, ಫೋನಲ್ಲೂ ಕೇಳ್ಬೋದು. ಹಾಗೆ ಮುಂದಕ್ಕೆ ಅಕಸ್ಮಾತ್ ನಿಮ್ಮ ಸಮಸ್ಯೆಗಳ ಬಗ್ಗೆ ಈ ತರಹ ವೈದ್ಯಕೀಯ ಅಂದರೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಡ್ತಕ್ಕಂಥದ್ದು ಏನಾದರೂ ಒಂದಷ್ಟು ವಿಚಾರಗಳು ನಿಮಗೆ ತಿಳ್ಕೊಳ್ಬೇಕು ಅಂದರೆ ಕಾಗದನೂ ಬರೀಬಹುದು. ಆದರೆ ಗುರುವಾರ ವಾರಕ್ಕೊಂದು ದಿವಸ ಮಾತ್ರ, ವಾರಕ್ಕೆ ಒಂದು ದಿವಸ ಗುರುಗಳು ಅಂದರೆ ವೈದ್ಯರು ನಮ್ಮೊಂದಿಗಿರ್ತಾರೆ. ಅವರು ನಿಮ್ಮ ಸಂದೇಹಗಳೇನಿದೆಯೋ ಕಾಗದದ ಮುಖಾಂತರ ತಿಳಿಸಿ, ಫೋನ್ ಮಾಡಿ ವಿಚಾರವನ್ನು ಅವ್ರು ಹೇಳುವುದನ್ನು ಸರಿಯಾಗಿ ಆಲಿಕೆ ಮಾಡಿ ಅದರಂತೆ ಪಾಲನೆ ಮಾಡಿ. ಒಳ್ಳೆಯದಾಗಲಿ ಡಾಕ್ಟ್ರೇ. ಸಮಯ ಹೋಗೋದು ಬೇಡ, ಯಾಕೆಂದರೆ ಅಮೂಲ್ಯವಾಗಿರೋ ಸಮಯ ನಿಮಗೆ ಸಿಕ್ಕಿರೋದು, ನೀವು ನಮ್ಮ ಜೊತೆಲಿರೋವಂಥದ್ದು. ಮೊದಲನೇದಾಗಿ ಈ ಸಕ್ಕರೆ ಕಾಯಿಲೆ ಬಂದವರಿಗೆ ಕಾಲೂರಿ ಮೊದಲು ಪಾದದಿಂದನೇ ಬಂದ್ಬಿಡೋಣ. ನಾವು ತಲೆ ಹತ್ತೋದೇ ಬೇಡ. ನಾನು ನಿಮ್ಮನ್ನೇ ಗುರುವಾರ ಯಾಕೆ ಆಹ್ವಾನಿಸಿದೆ ಅಂದರೆ, ತಾವು ಹೇಳಿದ್ರಿ ಸಕ್ಕರೆ ಕಾಯಿಲೆ ಬಂದರೆ ಬ್ರೈನ್ ಸ್ಟ್ರೋಕ್ ಆಗಿಬಿಡುತ್ತೆ, ಸ್ಟ್ರೋಕ್ಗೂ ಇದೇ ಕಾರಣ ಅಂತ. ನಾನು ಬೇರೆ ಯಾವುದೇ ಕಾಯಿಲೆಗಳ ಬಗ್ಗೆ ಚಿಂತನೆ ಮಾಡೋದೇ ಇಲ್ಲ. ಯಾವ ಕಾಯಿಲೆ ಬಂದರೂ ನಮಗೆ ಔಷಧಿ ಇದೆ, ಮದ್ದಿದೆ, ಪರವಾಗಿಲ್ಲ. ಆದರೆ ಬ್ರೈನ್ ಸ್ಟ್ರೋಕ್ ಇದೆಯಲ್ಲ, ಅದರಷ್ಟು ಮಹಾಮಾರಿ, ಅದರಷ್ಟು ಕೆಟ್ಟದ್ದು ಇನ್ನೊಂದು ಅಲ್ವೇ ಅಲ್ಲ. ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಮುನ್ನ ಪಾದಗಳಿಂದ ಬಂದ್ಬಿಡೋಣ. ಹೆಬ್ಬೆರಳು, ಪಾದಗಳು, ಇದು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಏನು ತೊಂದರೆ ಕೊಡುತ್ತೆ, ಎಲ್ಲಿ ನಮ್ಗೆ ಇಂಡಿಕೇಟ್ ಮಾಡುತ್ತೆ, ಎಲ್ಲಿ ಎಚ್ಚರಿಕೆ ಕೊಡಬೇಕು, ನಾವು ಹೇಗಿರಬೇಕು ಎಂಬತಕ್ಕಂಥ ರಹಸ್ಯವನ್ನು ಇವತ್ತು ಫಸ್ಟು ವೈದ್ಯರಿಂದ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ನಮಗೆ ಮೇಲಿಂದ ಹೇಳ್ತಿದ್ದಾರೆ, ಈ ಸಣ್ಣದಾಗ ಒಂದು ಕಾಫಿ ಕುಡ್ಕೊಂಬಿಡ್ಲಿ, ಆಮೇಲೆ ಡಾಕ್ಟರ್ ಕಾಫಿ ಕುಡಿಯೋದು ಬೇಡ ಅಂದ್ಬಿಟ್ರೆ ಏನು ಮಾಡಬೇಕು ಅಂತ. ಆ ವಿರಾಮದ ಸಮಯ ಇದು. ಕಾಫಿ ಕುಡಿದು ಬಿಡಲಿ ಧೈರ್ಯವಾಗಿ ಹೇಳಿ ಡಾಕ್ಟ್ರೆ. ಇನ್ನು ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿದ್ದೇನೆ. ಗುರುಜಿಯವರಿಗೆ ತಮಗೆ ಮೊದಲು ವಂದನೆಗಳು ಹೇಳಬೇಕು. ಒಳ್ಳೆಯದಾಗಲಿ. ಏನಂದರೆ ನೀವು ಕರೆಕ್ಟಾಗಿ ಹೇಳಿದ್ರಿ, ಈ ಸಕ್ಕರೆ ಕಾಯಿಲೆ ಇದೆಯಲ್ಲ ಅದು ಒಂದು ಪೇನ್ಲೆಸ್ ಕಾಯಿಲೆ ಅಂತ ಎಲ್ರಿಗೂ ಗೊತ್ತು. ಅದು ನೋವು ಕೊಡೋದಿಲ್ಲ. ಅದೇ ಒಂದು ದೊಡ್ಡ ತಪ್ಪು ನೋಡಿ. ಯಾವ ಕಾಯಿಲೆ ನಮಗೆ ನೋವು ಕೊಡೋದಿಲ್ವೋ ಅದು ತುಂಬ ಡೇಂಜರಸ್. ಇವಾಗ ನಿಮ್ಮ ಶುಗರು 300-350 ಹೋಯ್ತು ಅಂತ ತಿಳ್ಕೊಳ್ಳಿ, ತುಂಬ ನೋವು ಕೊಟ್ಟಿದ್ರೆ ಇಮಿಡಿಯೇಟ್ ನೀವು ಹೋಗಿ ಅದಕ್ಕೆ ಪರಿಹಾರ ಹುಡುಕ್ತಾಯಿದ್ರಿ. ಆದರೆ ಅದು ಪೇನಿಲ್ಲ, ಶುಗರ್ ಎಷ್ಟಕ್ಕೆ ಏರಲಿ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ, ಅದು ಪೇನ್ಲೆಸ್ ಡಿಸೀಸು, ಅದು ಹಾರ್ಮ್ಲೆಸ್ ಅಂತ ತಿಳ್ಕೊಂಡಿರ್ತಾರೆ. ಹಾಗೆ 5-10 ವರ್ಷ ನಡೆದಂಗೆ ನೀವು ಹೇಳ್ದಂಗೆ ಒಂದೊಂದೇ ಅಂಗಕ್ಕೆ ಅದು ಎಫೆಕ್ಟ್ ಮಾಡುತ್ತೆ. ಕಣ್ಣು, ಕೈ, ಕಾಲು, ಕಿಡ್ನಿ ಒಂದೊಂದನ್ನೇ ಅದು ಬಲಿ ತಗೊತದೆ. ಫಸ್ಟ್ ನೀವು ಹೇಳ್ದಂಗೆ ಈ ನರ, ಕಾಲಿನ ನರ, ಅದಕ್ಕೆ ನ್ಯೂರೋಪತಿ ಅಂತ ಹೇಳ್ತೀವಿ ನಾವು. ಅದು ಈ ನರಕ್ಕೆ ಎಫೆಕ್ಟ್ ಆದವಾಗ ಈ ಕಾಲು ಜುಮ್ ಅನ್ನೋದು, ಕಾಲು ನೋವು ಬರೋದು, ಈ ಮಾಂಸ ಕಂಡ ನೋವು ಬರೋದು, ಅದೆಲ್ಲ ಆಗುತ್ತೆ. ಹಾಗೆ ಅದೇ ಥರ ಒಂದು ನಮ್ಮ ಕಿಡ್ನಿಗೆ ಎಫೆಕ್ಟ್ ಆದವಾಗ ಅದಕ್ಕೆ ನೆಫ್ರೋಪತಿ ಅಂತ ಹೇಳ್ತೀವಿ. ಅದೇ ಥರ ನಮ್ಮ ಕಣ್ಣಿಗೆ ಎಫೆಕ್ಟ್ ಆದವಾಗ ರೆಟಿನೋಪತಿ ಅಂತ ಹೇಳ್ತೀವಿ. ಇದೆಲ್ಲ ಒಂದೇ ಎಫೆಕ್ಟು ಈ ಶುಗರ್ ಕಾಯಿಲೆಯಿಂದ, ಅನ್ಕಂಟ್ರೋಲ್ಡ್ ಶುಗರು ಕಾಯಿಲೆಯಿಂದ ಬರೋ ಪ್ರಾಬ್ಲಮ್. ಸೊ ಏನು ಮಾಡಬೇಕಂತ ಹೇಳಿದರೆ, ನಮಗೆ ಇದಕ್ಕೆ ಡೈರೆಕ್ಟಾಗಿ ಕಾಲು ಜುಮ್ ಅನ್ನತ್ತೆ, ಯಾವುದೋ ಒಂದು ನೋವಿನ ಮಾತ್ರೆ ತಗೊಳ್ಳೋದು, ಸ್ವಲ್ಪ ಟೆಂಪ್ರರಿ ರಿಲೀಫ್ ಸಿಗುತ್ತೆ, ಬಟ್ ಒಳಗಡೆಯಿಂದ ಸುಡ್ತಾ ಇರುತ್ತೆ ಈ ಶುಗರು ಎಲ್ಲ. ನಾನು ಆ ಗುರೂಜಿ ಯಾವಾಗ ಹೇಳಿದ್ರಲ್ಲ, ಅಂಗಗಳನ್ನು, ನಮ್ಮ ನರ ನಾಡಿಗಳನ್ನ ಒಳಗಡೆಯಿಂದ ಅದು ಸುಡ್ತಾ ಇರುತ್ತೆ. ಸೊ ಹಾಗೆ ಈ ಕಾಲು ನೋವು ಬರುತ್ತೆ, ಈ ಕಣ್ಣು ತೊಂದರೆ, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಒಂದೇ ಪರಿಹಾರ. ಯಾಕಂದರೆ ನಾವು ಬರೀ ಮಾತ್ರೆ ನುಂಗಿ ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ಅದರಲ್ಲೂ ಕೂಡ ನಮಗೊಂದು ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಬರುತ್ತೆ. ಅಯ್ಯೋ ಡಾಕ್ಟ್ರ್ ಇದ್ದರೆ ಬಿಡು, ಸಕ್ಕರೆ ಕಾಯಿಲೆ ಬಂದರೆ ಹೋಗಿ ಮಾತ್ರೆ ತಗೊಂಡ್ರಾಯ್ತು, ಎಲ್ಲ ಸರಿ ಹೋಗುತ್ತಂತ. ಅದಾಗೋದಿಲ್ಲ. ಇವಾಗ ಸೈನ್ಸ್ ಹ್ಯಾಸ್ ಶೋನ್ ದ್ಯಾಟ್ 90% ಆಫ್ ಡಯಾಬಿಟಿಕ್ಸ್ ಇದ್ದಾರಲ್ಲ, ದೇ ರಿಮೇನ್ ಅನ್ಕಂಟ್ರೋಲ್ಡ್. ಅವರಿಗೆ ಈ ಸಕ್ಕರೆ ಕಾಯಿಲೆಯಲ್ಲಿ ಕಂಟ್ರೋಲೇ ಸಿಗೋದಿಲ್ಲ. ಯಾವಾಗಲೂ ಬ್ಲಡ್ ಶುಗರು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಯಾವಾಗ ಇದು ಮೇಲೆ ಕೆಳಗೆ ಹೋಗುತ್ತೋ ಆವಾಗ ಈ ಥರ ನರಕ್ಕೆ ಡ್ಯಾಮೇಜ್ ಮಾಡಿ ಈ ಕಾಲು ನೋವು, ಮಂಡಿ ನೋವು, ಈ ಬೇರೆ ಕಿಡ್ನಿ ಸಮಸ್ಯೆ ಎಲ್ಲ ಆವಾಗ ಸ್ಟಾರ್ಟ್ ಆಗುತ್ತೆ. ಸೊ ಹೋದ ಸತಿ ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಏನಂತ ಹೇಳಿದರೆ ಆ ಕಾಯಿಲೆನಲ್ಲೇ ಅದರ ಹೆಸರಿದೆ, ಸಕ್ಕರೆ ಕಾಯಿಲೆ. ಸೊ ಇದು ಸಕ್ಕರೆ ಎಕ್ಸೆಸ್ ಆಗಿ, ಶುಗರು, ಸ್ವೀಟ್ಸು ಎಕ್ಸೆಸ್ ಆಗಿ ಬಂದಿರೋ ಒಂದು ಕಾಯಿಲೆ. ಅದು ನೀವೆಲ್ಲರೂ ತಿಳ್ಕೊಬೇಕು. ಇವಾಗ ಡಾಕ್ಟ್ರ್ ಹೇಳ್ತಾರೆ
ಶುಗರ್ ಇದ್ದವರು ಸ್ವೀಟ್ಸ್ ತಿನ್ನಬಾರ್ದು, ಸಕ್ಕರೆ ತಿನ್ನಬಾರ್ದು, ಅವರು ಲೈಟಾಗಿ ಹೇಳಿಬಿಡ್ತಾರೆ. ನೀವು ಹೌದಲ್ಲ, ಆದರೆ ನಾನು ಮಾತ್ರೆ ತೊಗೊತಾ ಇದ್ದೀನಿ, ಎಲ್ಲೋ ಅಲ್ಲೊಮ್ಮೆ ಇಲ್ಲೊಮ್ಮೆ, ಕೆಲವು ಟೈಮ್ ಬರ್ತ್ಡೇಗೆ, ಕೆಲವು ಟೈಮ್ ಹಬ್ಬಕ್ಕೆ ಹೋಳಿಗೆ ಪಾಯಸ ಅಂತ ಆಗಾಗ ಸಕ್ಕರೆ ಕಾಯಿಲೆ ಇದ್ರೂ ತಿಂತಾಯಿದ್ದೀವಿ. ಏನು ಬಿಡು, ಮಾತ್ರೆ ತೊಗೊತಾ ಇದ್ದೀನಿ, ಕಂಟ್ರೋಲ್ ಇರುತ್ತೆ, ಏನೂ ಸಮಸ್ಯೆ ಇಲ್ಲ. ಇಲ್ಲ, ನೀವು ಈ ಸಕ್ಕರೆ ಕಾಯಿಲೆ ಇದ್ದವರು ನೀವು ಎಷ್ಟೇ ಕಂಟ್ರೋಲ್ ಇಟ್ಕೊಂಡ್ರು 5, 10, 15 ವರ್ಷ ಸಕ್ಕರೆ ಕಾಯಿಲೆ ಇದ್ದರೆ ಅದು ಒಂದೊಂದು ಅಂಗಕ್ಕೂ ಅದು ಎಫೆಕ್ಟ್ ಆಗೇ ಆಗುತ್ತೆ. ಇದು ಮಾತ್ರ ನೀವು ತಿಳ್ಕೊಬೇಕು. ಹಾಗಾದರೆ ಪರಿಹಾರ ಏನಿರಬೇಕು ಅಂತ ಆವಾಗ ಹೇಳಿದೆ ನಾನು. ಈ ಸಕ್ಕರೆ ಕಾಯಿಲೆಗೆ ನಾವು ಎಕ್ಸೆಸ್ ಶುಗರ್ ತಿಂದು ಬಂದಿರೋದು. ಫಸ್ಟು ನಾವು ಶುಗರ್ ತಿಂತೀವಿ, ಆಮೇಲೆ ಆ ಸಕ್ಕರೆ, ಆ ಶುಗರು ನಮ್ಮನ್ನು ತಿನ್ನುತ್ತೆ. ವಿ ಕನ್ಸ್ಯೂಮ್ ಶುಗರ್ ಆ್ಯಂಡ್ ದ ಶುಗರ್ ಕನ್ಸ್ಯೂಮ್ಸ್ ಅಸ್. ಸೊ ದೆರ್ ಇಸ್ ಕ್ವೆಶ್ಚನ್ನೇ ಇಲ್ಲ, ಶುಗರನ್ನು ನೀವು ದೂರ ಇಡಲೇಬೇಕು ಇನ್ ಆಲ್ ಫಾರ್ಮ್ಸ್. ಅಯ್ಯೋ ಸಕ್ಕರೆ ತಿಂದಿದ್ರೆ ಪರವಾಗಿಲ್ಲ ಡಾಕ್ಟ್ರೇ, ನಾನು ನ್ಯಾಚುರಲ್ ಬೆಲ್ಲ ತಿಂತೀನಿ ತೊಂದರೆ ಇಲ್ವಾ, ಅಥವಾ ಹನಿ ತೊಗೊತೀನಿ ತೊಂದರೆ ಇಲ್ವಾ? ಹಾಂ, ಅದೆಲ್ಲ ನಮ್ಮ ಬ್ಲಡ್ಡಿಗೆ ಗ್ಲೂಕೋಸ್ ಆಗೇ ಹೋಗ್ತದೆ. ಅದಕ್ಕೆ ಶುಗರ್ ಇನ್ ಆಲ್ ಫಾರ್ಮ್ಸ್ ಅವಾಯ್ಡ್ ಮಾಡಬೇಕು. ಇದು ಜನರಿಗೆ ಸಾಮಾನ್ಯವಾಗಿ ಗೊತ್ತು, ಡಾಕ್ಟ್ರು ಹೇಳ್ತಾರೆ, ಆದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದಿಲ್ಲ. ಇನ್ಮೇಲೆ ಅದು ಮಾಡಲೇಬೇಕು. ಒಂದು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈ ಸಕ್ಕರೆ ಕಾಯಿಲೆ ಪೇಷಂಟ್ ಬಂದಾಗ ಏನಪ್ಪ ಶುಗರ್ ಗಿಗರೆಲ್ಲ ಬಿಟ್ಟಿದ್ದೆ ಅಂತ ಕೇಳಿದ್ರೆ, ಹೌದು ಸರ್, ನಾನು ಕಾಫಿ ಟೀ ಸಹ ಹಾಕೋದಿಲ್ಲ, ಶುಗರ್ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಆದರೂ ಬ್ಲಡ್ ರಿಪೋರ್ಟ್ ನೋಡಿದ್ರೆ ಅದು ಏರ್ತಾನೇ ಇರುತ್ತೆ, ಅವ್ರು ಮಾತ್ರೆ ತಿಂತಾನೇ ಇದ್ದಾರೆ. ಹಾಗೆ ಅದು ಹೆಂಗೆ ಶುಗರ್ ಏರಬೇಕು ಅಂತ ಆಮೇಲೆ ನೋಡಿದರೆ, ಇವಾಗ ನಾವು ಡೈಲಿ ತಿನ್ನೋ ಪದಾರ್ಥದಲ್ಲಿ 70 to 80% ಶುಗರೇ ಇರೋದು. ಅದು ಯಾವುದಂತ ನೀವು ಕೇಳ್ಬೋದು. ಅದು ನೋಡಿ, ನಿಧಾನವಾಗಿ ಹೇಳ್ತೀನಿ, ಎಲ್ಲ ಕ್ಲಿಯರಾಗಿ ಕೇಳ್ಕೊಂಡು ತಿಳ್ಕೊಳ್ಳಿ. ರೈಸು, ರಾಗಿ, ರೊಟ್ಟಿ, RRR ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗಿರೋ ಒಂದು ಅಕ್ಷರ RRR. ಆ ರೊಟ್ಟಿ ಜೋಳದಿಂದ ಆಗಿರ್ಬೋದು, ಗೋಧಿಯಿಂದ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮಿಲೆಟ್ಟು, ಇನ್ಕ್ಲೂಡಿಂಗ್ ಓಟ್ಸ್, ಇವೆಲ್ಲದರೊಳಗೂ 70% 80% ಶುಗರೇ ಇರೋದು. ನಾಲ್ಗೆಗೆ ಸಿಹಿ ಇರೋದಿಲ್ಲ ಅದು, ಆದರೆ ನಮ್ಮ ಬ್ಲಡ್ಗೆ ಅದು ಗ್ಲೂಕೋಸ್ ಆಗೇ ಹೋಗ್ತದೆ. ಆ ಗ್ಲೂಕೋಸು ಡೈಜೆಸ್ಟ್ ಮಾಡುವ, ಅದು ಮೆಟಬಲೈಸ್ ಮಾಡುವ, ಅದನ್ನು ಹ್ಯಾಂಡಲ್ ಮಾಡುವ ಶಕ್ತಿ ಈ ದೇಹ ಕಳ್ಕೊಂಡ್ಬಿಟ್ಟಿದೆ ಸಕ್ಕರೆ ಕಾಯಿಲೆಯವ್ರಿಗೆ. ಸೊ ಅದು ನಾವು ಬೆಳಗ್ಗೆಯಿಂದ ಸಾಯಂಕಾಲ, ಬೆಳಗ್ಗೆ ಎದ್ದರೆ ಇಡ್ಲಿ ತಿಂತೀವಿ, ದೋಸೆ ತಿಂತೀವಿ, ಉಪ್ಪಿಟ್ಟು ತಿಂತೀವಿ, ಎಲ್ಲ ಶುಗರೇ. ಮಧ್ಯಾಹ್ನ ಆದರೆ ಚಪಾತಿ, ರೈಸು, ಎಲ್ಲ ಶುಗರೇ. ಸಾಯಂಕಾಲನೂ ಪುನಃ ಅದೇ. ಸೊ ಬೆಳಗಿನ ಸಾಯಂಕಾಲ ತನಕ ಅದನ್ನೇ ನಾವು ತಿಂತಾಯಿದ್ರೆ ಹೇಗೆ ನಮ್ಮದು ಶುಗರ್ ಕಂಟ್ರೋಲ್ ಬರಬೇಕು, ಹೇಗೆ ನಮ್ಮ ಬಾಡಿ ಇದನ್ನು ತಡ್ಕೋಬೇಕಂತ ನೀವೇ ಆಲೋಚನೆ ಮಾಡಿ. ಯಾಕಂದರೆ ನಮ್ಮ ದೇಹದಲ್ಲಿ 5 ಲೀಟ್ರ್ ಬ್ಲಡ್ನಲ್ಲಿ, ನಾನು ಮೊದಲೇ ಹೇಳ್ತಾ ಇರ್ತೀನಿ ಯಾವಾಗಲೂ, 5 ಲೀಟ್ರ್ ಬ್ಲಡ್ನಲ್ಲಿ ಟೋಟಲ್ ಶುಗರ್ ಇರೋದು 1 ಚಮಚ. 1 ಚಮಚ ಅಂದರೆ 5 ಗ್ರಾಮ್. ಆದರೆ ನಾವು ಒಂದು ಊಟದಲ್ಲೇ ಮಿನಿಮಮ್ 10 to 15 ಟೈಮ್ಸ್ ಜಾಸ್ತಿ ಶುಗರ್ ತಿಂತಾ ಇದ್ದೀವಿ. ಒಂದು ಮೀಲ್ನಲ್ಲಿ, ಒಂದು ಊಟದಲ್ಲಿ 10 to 15 ಟೈಮ್ಸ್ ಮೋರ್ ಶುಗರ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ತಿಂತಾ ಇದ್ದೀವಿ. ಅದು ಹೇಗೆ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಅದಕ್ಕೆ ನಮ್ಮ ದೇಹದ ಕಂಡೀಷನ್ ಡಿಟರೇಟ್ ಆಗಿ ಅದು ನರಕ್ಕೆ ಎಫೆಕ್ಟ್ ಮಾಡಿ, ಫಸ್ಟ್ ನರ ಎಫೆಕ್ಟ್ ಆಗೋದು ಕೈಕಾಲು ಜುಮ್ ಅನ್ನೋದು, ನೋವು ಬರೋದು, ಮಂಡಿ ನೋವು ಬರೋದು. ಆಮೇಲೆ ಅದು ನ್ಯೂರೋಪತಿ ಬಂದಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಸಣ್ಣ ಗಾಯ ಆದರೂ ಕೂಡ ನಮಗಷ್ಟು ಗೊತ್ತಾಗೋದಿಲ್ಲ. ಅದು ಹುಣ್ಣಾಗ್ತದೆ, ಗಾಯ ಇನ್ನೂ ಬೆಳೀತದೆ. ಆವಾಗ ಡಾಕ್ಟರ್ ಹತ್ರ ಹೋದರೆ, ಓ ಇದು ಒಂದು ಬೆಟ್ಟು ಹೋಗಿಬಿಟ್ಟಿದೆ, ಅದು ನಾವು ತೆಗಿಲಿಲ್ಲ ಅಂತ ಹೇಳಿದರೆ ನಾಳೆ ಕಾಲನ್ನೇ ತೆಗಿಬೇಕಾಗತ್ತಂತ ಆ ಬೊಟ್ಟನ್ನೇ ಕೊಯ್ದು ಹಾಕೋ ಚಾನ್ಸ್ ಬರುತ್ತೆ. ಅದಕ್ಕೆ ನಿಲ್ಲೋದಿಲ್ಲ ಅದು. ಉತ್ತರ ಕರ್ನಾಟಕದ ಕಡೆ ಅತಿ ಹೆಚ್ಚು ಬಿಸಿಲು. ಹೌದು. ಸಾಮಾನ್ಯ ಸಕ್ಕರೆ ಕಾಯಿಲೆ ಬರೋರು ಹೇಳ್ತಾರೆ, ವೈದ್ಯರು ಹೇಳ್ತಾರೆ, ನೀವು ವಾಕಿಂಗ್ ಮಾಡಿ, ನೀವು ಓಡಾಡಿ, ಚೆನ್ನಾಗಿ ದೇಹ ದಂಡಿಸಿ ಅಂತ. ನಮ್ಮ ಈ ಬೆಂಗಳೂರು, ನಮ್ಮ ಈ ಭಾಗಗಳಲ್ಲಿ ಅಷ್ಟು ಕಡಿಮೆನೆ. ಆದರೆ ಉತ್ತರ ಕರ್ನಾಟಕ ಹೊಲದಲ್ಲಿರ್ತಕ್ಕಂಥ ರೈತ ಬಾಂಧವರು, ಅಲ್ಲಿರ್ತಕ್ಕಂಥವ್ರು ಕಷ್ಟಜೀವಿಗಳು, ಅವ್ರದ್ದು ಏನಪ್ಪಾ ಅಂದರೆ ಅವರು ಕಷ್ಟ ಬೆಳಗ್ಗೆ ಎದ್ದು ಹೊಲದಲ್ಲೂ ಕೆಲಸ ಮಾಡಿ ಮೈ ಬೆವರು ತೆಗಿತಾರೆ. ಆದರೆ ಅಲ್ಲೂ ಸಕ್ಕರೆ ಕಾಯಿಲೆ ಒದ್ದಾಡ್ತಾ ಇದ್ದಾರಲ್ಲ. ಕರೆಕ್ಟ್, ನಿಜ ನೀವು ಹೇಳೋದು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹೇಳ್ಬೋದು, ಅಯ್ಯೋ ಡಾಕ್ಟ್ರೆ ಏನು ರೈಸು, ರಾಗಿ, ರೋಟಿ ಎಲ್ಲ ಬಿಟ್ಬಿಡಿ ಅಂತ ಹೇಳ್ತಿದ್ರಿ. ನಮ್ಮ ಅಜ್ಜ ಅವರೆಲ್ಲ, ತಾತ ಅವರೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ತಿಂದು ಆರಾಮಾಗಿದ್ರಲ್ಲ. ಆದರೆ ಅವರು ತಿಂದ ರೈಸು ರಾಗಿಗೂ ನಾವು ಇವತ್ತು ತಿನ್ನೋ ರೈಸ್ ರಾಗಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು, ಕ್ವಾಲಿಟಿ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಇಲ್ಲಿ ವ್ಯತ್ಯಾಸ ಹೇಗಾಗ್ತಿದೆ? ಹೌದು. ಆಗ ವರ್ಷಕ್ಕೆ ಒಂದು ಬೆಳೆ,
ಈಗ ವರ್ಷಕ್ಕೆ 3 ಬೆಳೆ ಅಲ್ವಾ? ಕರೆಕ್ಟ್. ಅದು ಆ ವರ್ಷಕ್ಕೆ 3 ಬೆಳೆ ಭೂಮಿ ಬೇಗ ನಮಗೆ ಕೊಡಬೇಕಾದ್ರೆ ಅದಕ್ಕೆ ಹಾಕುವಂಥ ಮೆಡಿಸಿನ್ಸು, ಅದಕ್ಕೆ ಬಂದೆ ನೋಡಿ, ಪೆಸ್ಟಿಸೈಡ್ಸು, ಮೆಡಿಸಿನ್ಸು, ಫರ್ಟಿಲೈಸರ್ಸು, ಅದೆಲ್ಲ ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ನಮ್ಮ ದೇಹನ ಡ್ಯಾಮೇಜ್ ಮಾಡುತ್ತೆ. ಮತ್ತು ನೀವು ನೋಡಿ, ಅವರು ಬದುಕಕ್ಕೆ ಊಟ ಮಾಡ್ತಾಯಿದ್ರು. ಇವತ್ತಿನ ದಿವಸ ನಾವು ನೋಡಿದ್ರೆ ನಾವು ಊಟ ಮಾಡೋಕ್ಕೆ ಬದುಕ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೀಟಿಂಗು, ಎಲ್ಲಿ ನೋಡಿದ್ರು ಕಾನ್ಫರೆನ್ಸು, ಎಲ್ಲಿ ನೋಡಿದ್ರು ಹಬ್ಬ ಹುಣಬೆ, ಸೆಲೆಬ್ರೇಷನ್ಸು, ಬರ್ತ್ಡೇಸು, ಆ್ಯನಿವರ್ಸರೀಸ್, ಎಲ್ಲ ದಿನಕ್ಕೂ 1-2 ಏನಾದರೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ 3-4 ಸ್ವೀಟ್ ಇದ್ದೇ ಇರುತ್ತೆ. ಸೊ ಅವರು ನೋಡಿ, ನೀವು ನೋಡಿ ಆಲೋಚನೆ ಮಾಡಿ, ಯಾವತ್ತು ಈ ಸ್ವೀಟ್ಸ್ ನೆವರ್ ಪಾರ್ಟ್ ಆಫ್ ದ ಡೈಲಿ ಲೈಫ್. ದಿನಾ ಬೆಳಗ್ಗೆ ಸಾಯಂಕಾಲ ಅವರು ಸ್ವೀಟ್ ತಿಂತಾ ಇಲ್ಲ. ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ, ಕೇಸರಿ ಬಾತು ಬ್ರೇಕ್ಫಾಸ್ಟಿಗೆ ನಾವು ತಿಂತೀವಿ, ಅವ್ರು ಎಲ್ಲಿ ತಿಂತಾಯಿದ್ರು? ಅವ್ರು ತಿಂದಿದ್ದೇ ಗಂಜಿ. ದಿನಕ್ಕೆ 1-2 ಚೆನ್ನಾಗಿ ಊಟ ಮಾಡೋರು, ಒಳ್ಳೆ ವ್ಯವಸಾಯ ಇದು ಕೆಲಸ ಮಾಡೋರು. ಹಾಗಾಗುತ್ತೆ. ಇನ್ನೊಂದು, ಅವ್ರದ್ದೇ ದನ, ಅವ್ರದ್ದೇ ಹಾಲು, ಅವ್ರದ್ದೇ ಕೋಳಿ, ಅವ್ರದ್ದೇ ಮೊಟ್ಟೆ, ಎಲ್ಲ ನ್ಯಾಚುರಲಾಗಿ ಬರೋದು. ಬಂದಿದ್ದನ್ನೆಲ್ಲ ಅವರೇ ಸ್ವಲ್ಪ ಅಲ್ಲೇ ಕುಟ್ಟಿ ಹಾಗೆ ತಿನ್ನೋರು, ಅಂದರೆ ಆರ್ಗ್ಯಾನಿಕ್ ಆಗಿ. ಅದನ್ನು ರೀಫೈನು, ಪ್ರೋಸೆಸ್ಸಿಂಗು ಮಾಡ್ತಾಯಿಲ್ಲ. ಇವತ್ತೆಲ್ಲ ಈ ಫುಡನ್ನು ರೀಫೈನಿಂಗ್ ಮಾಡಿ, ಪಾಲಿಷ್ ಮಾಡಿ 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 ತಿಂತೀವಲ್ಲ, ಅದು ಇನ್ನೂ ತುಂಬ ಕೆಟ್ಟದ್ದು ದೇಹಕ್ಕೆ. ಆಗಿಂದ್ರೆ ತೊಂದರೆ ಆಗಿರೋದು. ಖಂಡಿತ ಡಾಕ್ಟ್ರೇ. ಆದರೂ ಮೊಣಕಾಲಿಂದ ತಳಭಾಗದಲ್ಲಿ ಈ ಮೀನು ಮಾಂಸಖಂಡಗಳು, ಪಾದಗಳು ಉರಿ ಬರ್ತಕ್ಕಂಥದ್ದು, ಪಾದ ಜೋಮ್ ಬರ್ತಕ್ಕಂಥದ್ದು, ಇವತ್ತು 18, 20, 26, 25 ವರ್ಷದವರೆಗೆ ಕಾಲು ಜೋಮ್ ಬರ್ತಿದೆ ಅಂದರೆ ನಿರ್ಲಕ್ಷ್ಯತನ ಮಾಡಬೇಡಿ. ನಾನು ಭಯ ಇಡಿಸ್ತಾ ಇಲ್ಲ, ಆದರೆ ಎಚ್ಚರಿಕೆ ಬೇಕು. ಆದರೆ ನೀವು ವೈದ್ಯರ ಹತ್ರ ಹೋಗೋದು ಬೇಡ. ಅದಕ್ಕೆ ಕೆಲವು ಟಿಪ್ಸ್ ಇದೆ. ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು, ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸ್ವಲ್ಪ ಸಮಯ ಹಾಗೆ ಕೂತ್ಕೊಳ್ಳಿ. ಗುರುಗಳೇ, ಇಂದಿನ ಭಾಗದಲ್ಲಿ ಟಿಪ್ಸ್ ಅಂತ ಬೇರೆ ಹೇಳ್ತಾ ಇದ್ದೀರಿ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ, ದಯವಿಟ್ಟು ತಿಳಿಸ್ಕೊಡಿ. ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ನೇತ್ರ ತಜ್ಞರಾದರೂ ಇಡೀ ದೇಹದ ಬಗ್ಗೆ, 72,000 ನರನಾಡಿಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರ ಅದು ಸಕ್ಕರೆ ಆಗಿ ಅಲ್ಲಿಂದ ಇನ್ಸುಲಿನ್ ಬಂದು ಸಕ್ಕರೆ ಕಾಯಿಲೆ ಅಂತ ಅದು ಗೋಚರಿಸ್ಕೊಂಡು ನಮಗೆ ಅರಿವಿಲ್ಲದಿರ ನಮ್ಮ ದೇಹವನ್ನು ತುಂಡರಿಸುವಂತಹ ಒಂದಷ್ಟು ಪ್ರಕ್ರಿಯೆಗೆ ಮುಂದಾಗುತ್ತಲ್ಲ, ಅದಕ್ಕಿನ್ನ ಮಾರಕ ಮತ್ತೊಂದಲ್ಲ. ಅಂತಹ ಸಕ್ಕರೆ ಕಾಯಿಲೆ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿ ಆಹಾರದಿಂದ ಆರೋಗ್ಯವನ್ನು ಸರಿಪಡಿಸ್ಕೋಬಹುದು ಎಂಬತಕ್ಕಂಥ ಒಂದು ಸೂಕ್ಷ್ಮತೆಗಳನ್ನು ತಿಳಿಸ್ತಾ ಇರೋದು ಸಂತೋಷವೇ ಸರಿ. ಆದರೆ ಇವತ್ತು ನಾವು ತಿಳ್ಕೊಳ್ತಾ ಇರತಕ್ಕಂಥದ್ದು ಮೊಣಕಾಲಿಂದ ತಳಭಾಗ. ನಿಮಗೆ ಓಡಾಡಲಿಕ್ಕೆ ಕೈಲಾದರೆ ತಾನೆ, ನೀವು 10 ಹೆಜ್ಜೆ ಮುಂದೆ ನಡೆದರೆ ತಾನೆ, ನಿಮ್ಮ ಇಡೀ ದೇಹದ ಸೌಂದರ್ಯ ನಿಮ್ಮ ಪಾದಗಳಲ್ಲಿ ಅಂತ ಹೇಳ್ತಾರೆ. ಆದರೆ ಇಡೀ ದೇಹದ ಸೌಂದರ್ಯ ಏನೋ ಪಾದಗಳಲ್ಲಿದೆ ನಿಜ. ಆ ಪಾದಗಳಿಗೆ ಈ ಸಕ್ಕರೆ ಕಾಯಿಲೆ ಬಂದು ಅಟ್ಯಾಕ್ ಆಗಿಬಿಟ್ರೆ ನೋಡಿ, ಗಾಯ ಆಗ್ತಕ್ಕಂಥದ್ದು ಗೊತ್ತಾಗದಿರ ಗಾಯ ಆಗಿರ್ತಕ್ಕಂಥದ್ದು ನೋವು ನಮಗೆ ಗೊತ್ತಾಗೋದಿಲ್ಲ. ಆದರೆ ಡಾಕ್ಟರ್ ಹತ್ರ ಹೋದರೆ ಹೇಳ್ತಾರೆ, ಹೆಬ್ಬೆರಳಾಗಲಿ ಕಿರುಬೆರಳಾಗಲಿ ಇದು ನಿಮ್ಮದಲ್ಲ ಅಂತ. ಅದು ನಮ್ಮದಲ್ಲ ಅಂದರೆ ಪರಿಸ್ಥಿತಿ ಹೇಗಪ್ಪ? ಭಗವಂತ ನಮಗೆ ಹೇಗೆ ಅವಯವಗಳನ್ನು ಕೊಟ್ಟಿದ್ದಾನೋ ನಾವು ಪುನಃ ನಮ್ಮ ಕಡೆ ದಿನಗಳಲ್ಲಿ ಹೀಗೆ ಹೋಗಬೇಕು ಅನ್ನೋದು ಎಲ್ಲರ ಅಭಿಮತ. ಆದರೆ ಇಲ್ಲೇ ನಿನ್ನ ಹೆಬ್ಬೆರಳು ಬೇಡ, ಮೊಣಕಾಲು ಬೇಡ, ಅಥವಾ ಕಾಲಿನ ಪಾದ ಬೇಡ, ಅಲ್ಲಿಂದಲ್ಲೇ ತುಂಡರಿಸಿ ನೀನು ಚೆನ್ನಾಗಿರಬೇಕಾದ್ರೆ ಈ ಪಾದ ತೆಗಿಬೇಕು, ಕಾಲು ತೆಗಿಬೇಕು, ಕೈ ತೆಗಿಬೇಕು ಅಂದರೆ ತೆಗೆಸ್ಕೊಂಡಿರೋರ ಗತಿ ಏನಪ್ಪ? ಅದಾಗಬಾರ್ದು. ಅದಕ್ಕಾಗಿ ಡಾಕ್ಟ್ರೆ ಎಚ್ಚರಿಕೆ ಬೇಕು. ಆದರೆ ಇದರಲ್ಲಿ ಭಾಳಷ್ಟು ಸೂಕ್ಷ್ಮ. ಈ ಸಕ್ಕರೆ ಕಾಯಿಲೆ ಬಂದರೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ, ಬಂದಿದೆ ಅಂತಲೇ ಗೊತ್ತಾಗಲ್ಲ. ಆದರೆ ಅನುಭವಿಸ್ತಾ ಇರ್ತಾರೆ, ಸುಸ್ತಾಗ್ತಾ ಇರ್ತಾರೆ, ಟಯರ್ಡ್ ಆಗ್ತಾ ಇರ್ತಾರೆ, ಬೆವರ್ತಾ ಇರ್ತಾರೆ, ಮತ್ತು ಪಾದಗಳು ಉರಿ ಬರುತ್ತೆ, ಕಾಲು ಉರಿ ಬರುತ್ತೆ, ಮತ್ತು ವಿಪರೀತ ಮೀನು ಮಾಂಸಖಂಡಗಳ ನೋವಿರುತ್ತೆ. ಈಗೆಲ್ಲ ಇದ್ದಾಗ ನೀವು ಹೇಳ್ದಂಗೆ ಯಾವುದೋ ಒಂದು ಪೇಯ್ನ್ ಕಿಲ್ಲರ್ ಅಂತಕ್ಕಂಥದ್ದು ನಿಮ್ಮ ದೇಹಕ್ಕೆ ದೊಡ್ಡ ಮಾರಕ. ಇದು ನಾನು ಹೇಳೋ ಮಾತಲ್ಲ, ಸುಮಾರು ಜನ ವೈದ್ಯರು. ಡಾಕ್ಟರ್ ಅದನ್ನು ತಾವು ಹೇಳಿ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೋಬೋದಾ? ಖಂಡಿತ ಇಲ್ಲ. ಪೇಯ್ನ್ ಕಿಲ್ಲರ್ಸ್ ನಾವು ಸುಮ್ಮನೆ ಟೆಂಪ್ರರಿ ಆಗಿ ಏನೋ ತಗೊತಾ ಇದ್ದರೆ ಅದು ನಮ್ಮ ಕಿಡ್ನಿಗೆ ಬೇರೆ ಡ್ಯಾಮೇಜ್ ಆಗುತ್ತೆ, ಬೇರೆ ಅಂಗಕ್ಕೆ ಡ್ಯಾಮೇಜ್ ಕೊಡ್ತದೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಈ ಪೇಯ್ನ್ ಕಿಲ್ಲರ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದರಿಂದ ಟೆಂಪ್ರರಿಯಾಗಿ ನಿಮಗೆ ನೋವು ಸ್ವಲ್ಪ ಒಂದು 4-5 ಗಂಟೆ ಕಮ್ಮಿ ಆಗ್ಬೋದು, ಆದರೆ ಅದು ನಿಮ್ಮ ಕಿಡ್ನಿಗೆ, ಬೇರೆ ಅಂಗಕ್ಕೆ ಇನ್ ದ ಲಾಂಗ್ ರನ್ ತುಂಬ ಡ್ಯಾಮೇಜ್ ಮಾಡ್ತದೆ. ಸೊ ಇದಕ್ಕೆ ಹಾಗಿದ್ರೆ ಪರಿಹಾರ ಏನು ಅಂತ ನೀವು ಕೇಳ್ಬೋದು. ನಾನು ಆವಾಗಲೇ ಹೇಳಿದೆ, ತುಂಬ ಈಸಿ ಪರಿಹಾರ. ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ಇದನ್ನು ನೀವು ಫಾಲೋ ಮಾಡಿದರೆ 100% ನಿಮ್ಗೆ ರಿಸಲ್ಟ್ಸ್ ಬರುತ್ತೆ. ಗುರೂಜಿ ಕರೆಕ್ಟಾಗಿ ಹೇಳಿದರು, ಈ ಸಕ್ಕರೆ ಕಾಯಿಲೆ ಬಂದಾವಾಗ ನಮ್ಗೆ ಗೊತ್ತೇ ಆಗೋದಿಲ್ಲ. ಖಂಡಿತ ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲೇ ಈ ಡಯಾಬಿಟಿಕ್ಸ್ ಇರೋರಿಗೆ 50%, ಅಂದರೆ ಅರ್ಧ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಅಂತಲೇ ಗೊತ್ತಿಲ್ಲ. ಇನ್ನು ಈ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಇದೆ, ಆ ಬಾರ್ಡರ್ ಲೈನ್ ಇರೋರು 90% ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಆಗಾಗ ತಾವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದನ್ನು ಕಂಡುಹಿಡಿಬೋದು. ಕಂಡುಹಿಡಿದ ತಕ್ಷಣ ಬಂತು ಅಂತ ಹೇಳಿದ್ರೆ ನೀವು ಇನ್ನೇನು ಬೇಕಾಗಿಲ್ಲ, ನಾನು ಹೇಳ್ದಂಗೆ ಆಹಾರದಿಂದನೇ ಆರೋಗ್ಯ ಕಾಪಾಡ್ಕೋಬೋದು. ಅದಕ್ಕೆ ಇಮ್ಮಿಡಿಯೇಟಾಗಿ ನೀವು ಟ್ಯಾಬ್ಲೆಟ್ ತೊಗೋಬೇಕಂತಿಲ್ಲ. ನೀವು ಫಸ್ಟು ಆಹಾರ
ಮಸ್ಟ್ ಬಿ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಆಹಾರ ಏನಂತ ಹೇಳಿದ್ರೆ ಆವಾಗಲೇ ಹೇಳಿದೆ ನಾನು, ಶುಗರು, ಸ್ವೀಟ್ಸು, ಜಾಗರಿ, ಅದು ಆಲ್ ಬೇಕ್ರಿ ಪ್ರಾಡಕ್ಟ್ಸು ಎಲ್ಲವನ್ನೂ ಬಿಟ್ಬಿಡ್ಬೇಕು ಒಂದು. ಆಮೇಲೆ ನಾನು ಹೇಳಿದ್ನಲ್ಲ RRR, ರೈಸ್, ರಾಗಿ, ರೋಟಿ. ಎಲ್ಲ ಹೇಳ್ತಾರೆ, ಅಯ್ಯೋ ಡಾಕ್ಟ್ರೇ ನಾನು ಸಕ್ಕರೆ ಕಾಯಿಲೆ ಬಂದಾಗ ರಾಗಿ ತಿನ್ನಿ, ನೀವು ವೈಟ್ ರೈಸ್ ಬೇಡ ಬ್ರೌನ್ ರೈಸ್ ತಿನ್ನಿ, ಮಿಲೆಟ್ ತಿನ್ನಿ ಅಂತ ಹೇಳ್ತಾರೆ. ಅದೆಲ್ಲರಲ್ಲೂ ನಾನು ಆವಾಗಲೇ ಹೇಳಿದೆ 70 to 80% ಶುಗರ್ ಇರೋದ್ರಿಂದ ಆ ಶುಗರು ಮ್ಯಾನೇಜ್ ಮಾಡುವ ಮಷೀನು ಕೆಟ್ಟೋಗಿರೋದ್ರಿಂದ ನಿಮ್ಮ ದೇಹದಲ್ಲಿ ಇದನ್ನು ಖಂಡಿತ ನೀವು ಅವಾಯ್ಡ್ ಮಾಡಲೇಬೇಕು. ಹಾಗೆ ನೀವು ಇದನ್ನು ಅವಾಯ್ಡ್ ಮಾಡಿ, ಹಾಗಿದ್ರೆ ಇನ್ನೇನು ತಿನ್ನೋದು, ರೈಸು, ರಾಗಿ, ರೋಟಿ ನೀವು ಇಲ್ದಿದ ಮೇಲೆ ನಮ್ಮದು ಊಟನೇ ಅದು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ನಾವು ಪರಿಹಾರ ಇದೆ. ಅದಕ್ಕೆ ಕೂಡ ನಾವು ಒಂದು ರೆಸಿಪಿ ಬುಕ್ಕೇ ತಂದುಬಿಟ್ಟಿದ್ವಿ. ಇದನ್ನು ಬಿಟ್ಟು ವೆಜಿಟೇರಿಯನ್ಸ್ ಆಗಲಿ ನಾನ್ ವೆಜಿಟೇರಿಯನ್ಸ್ ಆಗಲಿ ಹೇಗೆ ರುಚಿ ರುಚಿಯಾದ ಅಡುಗೆಗಳು ಮಾಡ್ಬೋದಂತ ನೀವು ನಮ್ಮ ನಾರಾಯಣ ನೇತ್ರಾಲಯದ ವೆಬ್ಸೈಟಿಗೆ ಹೋದರೆ ಅಲ್ಲಿ ಫ್ರೀಯಾಗಿ ಆ ರೆಸಿಪಿ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಕ್ಲೀನಾಗಿ ಒಂದಲ್ಲ 100 ರೆಸಿಪಿ ವೆಜಿಟೇರಿಯನ್ಸ್ ಕೂಡ. ಇದಕ್ಕೆ ಮೇನಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ವೆಜಿಟೇಬಲ್ಸೇ ನಮ್ಮ ಫೌಂಡೇಶನ್, ಊಟದ ಫೌಂಡೇಶನ್. ಒಂದು ದೊಡ್ಡ ಕಪ್ಪು ಆಲ್ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್. ನಾನ್ ಸ್ಟಾರ್ಚಿ ಅಂದರೆ ಈ ಪೊಟೇಟೋಸ್ ಒಂದು ಬಿಟ್ಟು, ಪೊಟೇಟೋಸಲ್ಲಿ ತುಂಬಾ ಶುಗರ್ ಇರುತ್ತೆ. ಅದು ಬಿಟ್ಟು ನೀವು ಎಲ್ಲ ನಿಮಗೆ ಇಷ್ಟ ಇರೋ ವೆಜಿಟೇಬಲ್ನ ಚಿಕ್ಕದಾಗಿ ಕೊಚ್ಚಿ ಅದನ್ನು ಸುಮ್ಮನೆ ರಾ ಆಗಿ ತಿನ್ನೋದು ಅಥವಾ ಬೇಯಿಸಿ ತಿನ್ನೋದಲ್ಲ. ಆ ಫ್ಯಾಟ್ ಫಿಯರ್ ಹೋಗಬೇಕು. ಫ್ಯಾಟಿಂದೆಲ್ಲ ಎಲ್ಲ ತೊಂದರೆ ಆಗಿರೋದು ಈ ಶುಗರಿಂದ, ಈ ಕಾರ್ಬೋಹೈಡ್ರೇಟಿಂದ ಆಗಿರೋದು. ಅದಕ್ಕೆ ಚೆನ್ನಾಗಿ ಎಣ್ಣೆ ಬೆಣ್ಣೆ ತುಪ್ಪ ಹಾಕಿ ಒಳ್ಳೆ ಒಗ್ಗರಣೆ ಕೊಟ್ಟು ರುಚಿ ಮಾಡಿ ಬಿಫೋರ್ ಎವ್ರಿ ಮೀಲ್, ಬ್ರೇಕ್ಫಾಸ್ಟ್ ಮೊದಲು, ಲಂಚ್ ಮೊದಲು, ಡಿನ್ನರ್ ಮೊದಲು ಒಂದು ಬೌಲು ಈ ಥರ ಫ್ಯಾಟಿ ನೀವು ವೆಜಿಟೇಬಲ್ಸ್ ತಿಂದರೆ ಅಂದರೆ ಆವಾಗಲೇ ನಿಮ್ಮ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಬೇರೆ ತಿನ್ನೋಕ್ಕೇ ಜಾಗ ಇರೋದಿಲ್ಲ. ಇನ್ನೂ ಜಾಗ ಇದೆ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆ ರೆಸಿಪಿ ಬುಕ್ನಲ್ಲಿ ಬೇರೆ ಯಾವ ಥರ ನೀವು ಚಪಾತಿ ಮಾಡ್ಬೋದು, ಬೇರೆ ರೈಸ್ ಬಿಟ್ಟು ಹೇಗೆ ಬೇರೆ ಈ ವೆಜಿಟೇಬಲ್ಸಿಂದ ರೈಸ್ ಮಾಡ್ಬೋದು, ಅದನ್ನು ನೀವು ಬೇಕಾದರೆ ಗೀ ರೈಸ್ ಮಾಡಿ, ಮೊಸರನ್ನ ಮಾಡಿ, ಪಲಾವ್ ಮಾಡಿ ಅದನ್ನು ರುಚಿಯಾಗಿ ತಿನ್ಬೋದು. ಯಾಕಂದರೆ ಫ್ಯಾಟ್ಗೆ ಲಿಮಿಟ್ ಇಲ್ಲ ಈ ಕಾಯಿಲೆಗೆ. ನಾವು ಬರೀ ಈ ರೈಸ್, ರಾಗಿ, ರೋಟಿ ಮಾತ್ರ ತುಂಬ ಎಚ್ಚೆತ್ಕೊಂಡು ಅದನ್ನು ಮುಟ್ಟಂಗಿಲ್ಲ. ಅದು ಬಿಟ್ಟು ಈ ರೆಸಿಪಿ ಮಾಡಿ ಫಾಲೋ ಮಾಡಿದರೆ ನೀವು ಡೈಲಿ ನಿಮ್ಮ ಶುಗರ್ಸ್ನ ಟೆಸ್ಟ್ ಮಾಡಿ. ಮನೆಯಲ್ಲಿ ಇವಾಗ ಗ್ಲುಕೋಮೀಟ್ರ್ ಅಂತ ಒಂದು ಸಿಗುತ್ತೆ, ಸಿಂಪಲ್ ಒಂದು ಟೆಸ್ಟಿಂಗ್ ಮಷೀನು. ಒಂದು ಚೂರು ಬ್ಲಡ್ ತೆಗೆದುಬಿಟ್ಟು ಅಲ್ಲಿಟ್ಬಿಟ್ರೆ ಇವತ್ತು ಎಷ್ಟಿದೆ ಅಂತ ಕ್ಲೀನಾಗಿ ಒಂದು ಡೈರಿನಲ್ಲಿ ನೋಟ್ ಮಾಡಿ, ಟೈಮು, ಡೇಟು, ಬಿಫೋರ್ ಬ್ರೇಕ್ಫಾಸ್ಟು, ನಾಳೆ ಬೇಕಾದರೆ 2 hours ಆಫ್ಟರ್ ಬ್ರೇಕ್ಫಾಸ್ಟು ಎಷ್ಟಿದೆ ಅಂತ. ಆಮೇಲೆ ದಿನ ನೀವು ಊಟ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ದಿನಕ್ಕೆ ಈ ಬ್ಲಡ್ ಶುಗರು ಡೌನ್ ಆಗ್ತಾ ಹೋಗುತ್ತೆ. ಇದು ಎಲ್ಲ ನಾವು ಪ್ರಪಂಚದಲ್ಲಿ ಯಾವುದೇ ಮೆಡಿಸಿನ್ ಇದೆಯೋ ಎಲ್ಲ ಮೆಡಿಸಿನ್ಗಿಂತ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಅಂತ ಹೇಳಿದರೆ ಆಹಾರ. ಕರೆಕ್ಟಾದ ಆಹಾರ ತಗೊಂಡ್ರೆ ಖಂಡಿತ ಈ ಶುಗರು ಡೌನ್. ನೀವು ಬಾಯಿಗೆ ಅದೇ ಇವಾಗ ಪ್ರೆಸೆಂಟ್ ಡೇ ಏನಾಗ್ತಾಯಿದೆ ಅಂತ ಹೇಳಿದ್ರೆ ನೀವು ನೋಡಿ, ಒಂದು ಬೇಸಿನ್ನು ಓವರ್ಫ್ಲೋ ಆಗ್ತಾಯಿದೆ, ನೀರು ಕೆಳಗಡೆ ಬಿದ್ದಿದೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಅಲ್ಲಿ ಕೆಳಗಡೆ ನೆಲ ಒರೆಸ್ತಾ ಇದ್ದೀವಿ. ಮಗು ಕೂಡ ಬಂದು ಹೇಳುತ್ತೆ ಸಕ್ಕರೆನೇ ಮುಖ್ಯ. ಹೌದು, ಸಕ್ಕರೆ ನಿಲ್ಲಿಸೋಣ, ಆರೋಗ್ಯ ಕಾಪಾಡಿಕೊಳ್ಳೋಣ. ಕರೆಕ್ಟ್. ಮುಂದಿನ ಗುರುವಾರ ಮತ್ತಷ್ಟು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸಕ್ಕರೆ ದೂರ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಆರೋಗ್ಯವೇ ಮಹಾಭಾಗ್ಯ. ನಮ್ಮ ನಾರಾಯಣ ಹೃದಯಾಲಯದಿಂದರೆ ನಾರಾಯಣ ನೇತ್ರ ತಜ್ಞರಾದಂತಹ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಆಗಮಿಸಿ ಇಲ್ಲಿವರೆಗೂ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಇಷ್ಟು ಸೂಕ್ಷ್ಮ ರಹಸ್ಯಗಳು ಹೇಳಿದ್ದಾರೆ. ಮುಂದಿನ ಗುರುವಾರ ಮತ್ತಷ್ಟು ವಿಧಿವಿಧಾನವನ್ನು ನಾವು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ.